ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಕೀರ್ತಿ ಯಶಸ್ಸುಗಳನ್ನು ಪಡೆಯಬೇಕು ಎನ್ನುವುದು ಎಲ್ಲರ ಅಪೇಕ್ಷೆ. ಎಷ್ಟು ಕೀರ್ತಿ ಯಶಸ್ಸುಗಳಿರುತ್ತೆ ಅಷ್ಟು ಪಾಸಿಟಿವ್ ಆಗಿ ಸಾಧನೆಯ ಮಾರ್ಗದೊಳಗೆ ಬಹಳ ಮುಂದೆ ಮುಂದೆ ಹೋಗ್ತಿರ್ತಾರೆ. ಯಾವುದೇ ಮಾರ್ಗದಲ್ಲಿ ಆರಿಸಿಕೊಂಡ ಮಾರ್ಗದೊಳಗೆ ಬಹಳ ಮುಂದೆ ಹೋಗ್ತಾರೆ. ದಯೆ ರೂಢಿಸಿಕೊಂಡು, ದಾನ ರೂಢಿಸಿಕೊಂಡು, ಯಾವುದೋ ಒಂದು ಗುಣಗಳನ್ನು ಇಂದು ರೂಢಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 10 ವರ್ಷಗಳಾದ ಮೇಲೆ 100 ಜನರ ಬಾಯಿಯೊಳಗೆ ಇವನು ಸಹನಾವಂತನಿದ್ದ, ದಯಾವಂತನಿದ್ದ, ಕ್ಷಮಾವಂತನಿದ್ದ, ದಾನಿಯಾಗಿದ್ದ ಅಂತ ಗೊತ್ತಾಗತ್ತೆ. ಅದು ಗೊತ್ತಾಗೋದು ಯಾವಾಗ 10 ವರ್ಷಗಳ ಕಳೆದಾದ ಮೇಲೆ. ಅಷ್ಟರವರೆಗೆ ತಾಳ್ಮೆ, ಸಹನೆ ನಮ್ಮಲ್ಲಿ ಇಲ್ಲದೆ ಇರುವುದರಿಂದಾಗಿ ನಾನಾ ತರಹದ ವಿವಾದಗಳನ್ನು ಹುಟ್ಟು ಹಾಕಿ ಆ ವಿವಾದಗಳಿಂದಲೇ ಕೀರ್ತಿಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ವಿವಾದೇನ ಚ ಕೀರ್ತಿ ಸ್ಯಾತ್ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಆದರೆ ರಾಮನ ಆದರ್ಶವನ್ನು ಪಡೆದ, ರಾಮನ ಒಂದು ನಡವಳಿಕೆಯಲ್ಲಿ ಬಂದಂತಹ ವ್ಯಕ್ತಿ ಅವನು ಎಂದಿಗೂ ವಿವಾದಗಳಿಂದ ಕೀರ್ತಿಯನ್ನು ತಾನು ಪಡೆಯಲಿಲ್ಲ. ತನಗೆ ಬಂದ ಕೀರ್ತಿ ಲಕ್ಷಗಳ ವರ್ಷಗಳು ಉರುಳಿ ಹೋದರೂ ಕೂಡ ಇವತ್ತಿನವರೆಗೂ ನಮ್ಮ ರಾಮನ ಕೀರ್ತಿ ಜಾಜ್ವಲ್ಯಮಾನವಾಗಿದೆ, ವಿರಾಜಮಾನವಾಗಿದೆ ಅಂತಂದರೆ ಅದರ ಹಿನ್ನೆಲೆ ಒಂದೇ, ತನ್ನ ಗುಣಗಳು, ತನ್ನ ಗುಣವಂತಿಕೆಯಿಂದಲೇನೆ ತಾನು ಕೀರ್ತಿ ಯಶಸ್ಸನ್ನು ಪಡೆದುಕೊಂಡ. ಏನೆಲ್ಲ ಗುಣಗಳು ಎನ್ನುವುದನ್ನು ನಿನ್ನೆ ದಿನ ಅನೇಕ ನಾವು ಕೇಳಿದೆವು. ದಶರಥ ಮಹಾರಾಜ ವಿಚಾರವನ್ನು ಮಾಡಿದ. ಇಷ್ಟೆಲ್ಲ ಅದ್ಭುತವಾದ ಗುಣಗಳಿಂದ ಯುಕ್ತನಾದ ಮಗನಿರುವಾಗ ಅವನನ್ನು ಮನೆಯೊಳಗೆ ಇಟ್ಟು ಹಾಳು ಮಾಡೋದ್ರೊಳಗೆ ಅರ್ಥವಿಲ್ಲ. ಅವನಿಗೆ ಜವಾಬ್ದಾರಿಗಳನ್ನು ಕೊಟ್ಟು ರಾಜ್ಯವನ್ನು ಸಮೃದ್ಧವಾಗಿ ಮಾಡೋದು ಇದು ಬಹಳ ಯೋಗ್ಯವಾದದ್ದು ಎಂದು ವಿಚಾರವನ್ನು ಮಾಡಿ ಗುಣವಂತನಾಗಿದ್ದಾನೆ ರಾಮ. ಪ್ರಜಾ ಸುಖತ್ವೇ ಚಂದ್ರಸ್ಯ, ಜನರಿಗೆ ಸುಖವನ್ನು ಕೊಡುವ ವಿಷಯದೊಳಗೆ ಚಂದ್ರನಿದ್ದ ಹಾಗಿದ್ದಾನೆ ನಮ್ಮ ರಾಮ. ಹಾಗಾಗಿ ಎಲ್ಲ ಜನರಿಗೂ ರಾಮ ಚಂದ್ರ. ಈ 4 ಜನರಿಗೆ ಸಂತೋಷ ಕೊಡುತ್ತೇನೆ, ಈ 4 ಜನರಿಗೆ ತಂಪು ಕೊಡುವುದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲರಿಗೂ ತಂಪು ಹರಿಸ್ತಾನೆ. ಹಾಗೆ ನಮ್ಮ ರಾಮನಿದ್ದಾನೆ. ವಸುದಾಯ ಕ್ಷಮಾಗುಣೈ, ಕ್ಷಮೆ ಇಷ್ಟು ಇದೆ ರಾಮನಲ್ಲಿ ಅಂತಂದ್ರೆ ಪೃಥ್ವಿಯನ್ನು ಮೀರಿಸಿದ ಕ್ಷಮಾಗುಣ ನಮ್ಮ ರಾಮನಲ್ಲಿ ಇದೆ. ಹೆಚ್ಚಿನ ಬುದ್ಧಿವಂತನಾಗಿದ್ದಾನೆ ರಾಮ. ಇಂತಹ ರಾಮನಿಗೆ ಪಟ್ಟವನ್ನು ಕಟ್ಟಬೇಕೇನೋ ಅಂತ ವಿಚಾರ ಮಾಡಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ಅವಶ್ಯವಾಗಿ ಪಟ್ಟವನ್ನು ಕಟ್ಟು, ವಿಚಾರ ಬೇಡವೇ ಬೇಡ ಅಂತ ಹೇಳ್ತಾ ಮುಂದೆ ಒಂದು ಮಾತನ್ನು ಹೇಳ್ತಾನೆ. ಧರ್ಮಜ್ಞ ಜವಾಬ್ದಾರಿಗಳನ್ನು ಹೊರುವುದಕ್ಕೆ
ಹೊತ್ತ ಜವಾಬ್ದಾರಿಗಳನ್ನು ಕೊನೆಗಾಣಿಸುವುದಕ್ಕೆ ಅವನಲ್ಲಿ ಧರ್ಮದ ತಿಳುವಳಿಕೆ ಚೆನ್ನಾಗಿ ಇದ್ದಷ್ಟು ಅವನು ತನ್ನ ಜವಾಬ್ದಾರಿಗಳನ್ನು ಪರಿಪೂರ್ಣಗೊಳಿಸ್ತಾನೆ. ಎಲ್ಲಿ ಧಾರ್ಮಿಕವಾಗಿ ಅವನು ಬಲಿಷ್ಠನಾಗುವುದಿಲ್ಲ, ಧಾರ್ಮಿಕನಾಗಿ ದುರ್ಬಲನಾಗ್ತಾನೆ, ಅವನು ಲಕ್ಷಾವಧಿ ಸಂಪಾದನೆಯನ್ನು ಮಾಡಿದರೂ ಕೂಡ ಅವನು ತನ್ನ ಜವಾಬ್ದಾರಿಗಳನ್ನು ನಿಭಾಯಿಸುವುದರೊಳಗೆ ತಾನು ಸೋಲ್ತಾನೆ, ತಾನು ಪರಾಭೂತನಾಗ್ತಾನೆ. ಇದು ನಮ್ಮೆಲ್ಲರ ಜೀವನದೊಳಗೂ ನಾವು ಅನುಭವಿಸಿರ್ತಕ್ಕಂಥ ವಿಷಯಗಳೇ. ಯಾವಾಗ ನಾವು ಸೋಲ್ತೇವೆ, ಸೋತಾಗ ಧರ್ಮವನ್ನು ಮಾಡ್ತೇವೆ, ಧರ್ಮ ಮಾಡಿದ ಮೇಲೆ ಅದೇ ಸೋಲು, ಅದೇ ವಿಷಯ ನಮಗೆ ಗೆಲುವಾಗತ್ತೆ, ಅದರೊಳಗೇನೆ ನಾವು ಗೆದ್ದು ಬರ್ತೇವೆ. ಈ ಸ್ವಯಂ ರಾಮಚಂದ್ರ ಧರ್ಮದ ಸ್ವರೂಪನಾಗಿದ್ದಾನೆ, ಧರ್ಮ ಜ್ಞಾನಿಯಾಗಿದ್ದಾನೆ, ಧರ್ಮ ಪ್ರವರ್ತಕನಾಗಿದ್ದಾನೆ. ಇಂಥ ರಾಮನಿಗೆ ಯಾವ ವಿಷಯದೊಳಗೆ ಸೋಲಾಗ್ಲಿಕ್ಕೆ ಸಾಧ್ಯವಿದೆ? ಹಾಗಾಗಿ ನಮ್ಮ ರಾಜ ಎಂದಿಗೂ ಸೋತವನಾಗಬಾರದು, ಅವನು ವಿಜಯಿಯಾಗಬೇಕು ಅಂದ್ರೆ ಅವನಲ್ಲಿ ಧರ್ಮ ತುಂಬಿರಬೇಕು. ಆದ್ದರಿಂದಾಗಿ ಧರ್ಮದ ಮೂರ್ತಿಮತ್ ಸ್ವರೂಪನಾಗಿದ್ದಾನೆ ನಮ್ಮ ರಾಮ. ಆದ್ದರಿಂದಾಗಿ ಅವನಿಗೆ ಪಟ್ಟ ಕೊಡೋದು ಬಹಳ ಯೋಗ್ಯವಾಗಿದೆ. ಜವಾಬ್ದಾರಿ ಹೊರುವವ ಎಂದಿಗೂ ಸುಳ್ಳು ಮಾತನಾಡಬಾರದು, ಸುಳ್ಳುಗಾರನಾಗಿರಬಾರದು. ಸುಳ್ಳುಗಾರರು ಜವಾಬ್ದಾರಿಗಳನ್ನು ಹೊತ್ತರೆ ಆ ಎಲ್ಲ ಕಾರ್ಯಗಳನ್ನು ಬಿಗಡಾಯಿಸಿ ಬಿಡ್ತಾರೆ. ಉಪನ್ಯಾಸ ಮಾಡಬೇಕು ಎನ್ನುವ ಜವಾಬ್ದಾರಿಯನ್ನು ನಾನು ಹೊತ್ತು ನಾನು ಸುಳ್ಳುಗಾರನಾಗಿದ್ದೇನೆ. ಮುಕುಂದಾಚಾರ್ಯ 10 ಬಾರಿ ಫೋನ್ ಮಾಡಬೇಕಾಗಿತ್ತು, ಆಚಾರ್ಯ ಎಲ್ಲಿದ್ದೇನೆ? ಇಲ್ಲೇ ಇದ್ದೇನೆ, 10 ನಿಮಿಷ ಬಂದೆ, 8 ನಿಮಿಷ ಬಂದೆ, 2 ನಿಮಿಷ ಓಡಿ ಬರ್ತೇನೆ, ಪಕ್ಕದಲ್ಲೇ ಇದ್ದೇನೆ. ಈ ತರಹದ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೋದ್ರೆ ಕಾರ್ಯಕ್ರಮ ಡಿಸ್ಟರ್ಬ್ ಆಗಿ ಹೋಗಿಬಿಡುತ್ತೆ. ಸೊ ಯಾವುದೇ ಜವಾಬ್ದಾರಿಗಳನ್ನು ಹೊತ್ತವನು ಕೂಡ ಅವನು ಸುಳ್ಳುಗಾರನಾಗಬಾರದು. ಸುಳ್ಳುಗಾರನಾದವನು ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಅವನು ಯೋಗ್ಯನಲ್ಲ, ಅರ್ಹತೆಯನ್ನು ಪಡೆದುಕೊಳ್ಳುವುದಿಲ್ಲ. ರಾಮ ಸತ್ಯಸಂಧನಾಗಿದ್ದಾನೆ. ಹಾಗಾಗಿ ರಾಮನಲ್ಲಿ ಸುಳ್ಳು ಮಾತು ಅಂತನ್ನೋದೇ ಇಲ್ಲ. ಅಂದಮೇಲೆ ಅಂತಹ ರಾಮನಿಗೆ ಜವಾಬ್ದಾರಿಗಳನ್ನು ವಹಿಸಿಕೊಟ್ಟಾಗ ಎಲ್ಲಾ ಜವಾಬ್ದಾರಿಗಳನ್ನು ಚೊಕ್ಕಾಗಿ ನೋಡಿಕೊಳ್ತಾನೆ. ಆದ್ದರಿಂದಾಗಿ ರಾಮನಿಗೆ ಪಟ್ಟವನ್ನು ಕಟ್ಟೋದು ಇದು ಯೋಗ್ಯವಾಗಿದೆ. ಹೆಂಗ ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡಿ. ಅಂದ್ರೆ ಇವು ಎಲ್ಲವೂ ಕೂಡ ನೇರವಾಗಿ ನಮಗೆ ಆದರ್ಶವಾಗಿರುವಂತಹದ್ದು. ನಾನು ಯಜಮಾನ, ನಾನು ಜವಾಬ್ದಾರಿಗಳನ್ನು ಹೊತ್ತಿದಾಗ ಸುಳ್ಳು ಮಾತನಾಡುವ ಹಾಗಿಲ್ಲ, ನಾನು ಜವಾಬ್ದಾರಿಗಳನ್ನು ಹೊತ್ತಿದಾಗ ಧರ್ಮವನ್ನು ತಿಳಿದುಕೊಂಡವನಾಗಿರಬೇಕು, ಇತ್ಯಾದಿ ಎಲ್ಲ ಮಾತುಗಳು ಕೂಡ ರಾಮನಿಂದ ಬಳುವಳಿಕೆಯಾಗಿ ಬರುವ ಆದರ್ಶಮಯವಾಗಿರ್ತಕ್ಕಂಥ ಗುಣಗಳು ಇವೆಲ್ಲವೂ. ಇನ್ನೊಂದು ಮಾತನ್ನು ಹೇಳ್ತಾನೆ ಸುಮಂತ್ರ, ಶೀಲವಾನ್, ಸುಶೀಲ ಸಂಪನ್ನನಾಗಿದ್ದಾನೆ ನಮ್ಮ ರಾಮ ಎಂಬುದಾಗಿ ಹೇಳ್ತಾನೆ. ಏನು ಸೌಶೀಲ್ಯ? ಶೀಲ ಅಂದ್ರೆ ಏನು? ಇವತ್ತು ಎಲ್ಲ ಹೊರಗೆ ಪ್ರಸಿದ್ಧಿಗಿರುವ ಶೀಲ ಅಂತಂದ್ರೆ ಕೇವಲ ಇದು ಸ್ತ್ರೀಯರಲ್ಲಿ ಮಾತ್ರ ಇರುವಂತಹದ್ದು ಶೀಲ. ಹಾಗೆಲ್ಲ ಅಲ್ಲ. ಶೀಲ ಎಲ್ಲರಲ್ಲೂ ಇರುವಂತಹ ಒಂದು ಅದ್ಭುತವಾದ ಗುಣ, ಪರಮೋನ್ನತ ಮಟ್ಟದ ಗುಣ ಇದು. 100 ಗುಣಗಳಿಗೆ, 1000 ಗುಣಗಳಿಗೆ ಶೀಲ ತಾಯಿ ಸ್ಥಾನದೊಳಗಿದೆ. ಶೀಲ ಒಂದು ಇದ್ದರೆ ಅನೇಕ ಗುಣಗಳು ಬರುತ್ತೆ. ಶೀಲ ಒಂದು ಕಳೆದುಕೊಂಡು ಬಿಟ್ಟ ಅಂತಂದ್ರೆ ಎಲ್ಲಾ ಗುಣಗಳು ಮಾಯವಾಗಿ ಬಿಡುತ್ತೆ. ಹಾಗಾಗಿ ಜವಾಬ್ದಾರಿ ಹೊತ್ತ ವ್ಯಕ್ತಿ ಅವನು ಶೀಲವಂತನಾಗಿರಬೇಕು. ಹಾಗಾಗಿ ನಮ್ಮ ರಾಮನೇನಿದ್ದಾನಲ್ಲ, ಅತ್ಯದ್ಭುತವಾದ ಶೀಲದ ಸ್ವರೂಪ ಮೂರ್ತಿ ಮತ್ತಾಗಿದ್ದಾನೆ ರಾಮ. ಆದ್ದರಿಂದಾಗಿ ಆ ರಾಮನಿಗೆ ರಾಜ್ಯ ಕೊಡುವುದೇನಿದೆ ಬಹಳ ಯೋಗ್ಯವಾದದ್ದು. ಯಾಕೆ ಶೀಲಕ್ಕೆ ಅಷ್ಟು ಪ್ರಾಶಸ್ತ್ಯವಿದೆ ಅಂದ್ರೆ, ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಬಹಳ ಸುಂದರವಾದ ಕಥೆ. ಬಲಿಚಕ್ರವರ್ತಿ ಇನ್ನು 108 ಅಶ್ವಮೇಧ ಯಾಗಗಳನ್ನು ಮಾಡಿರುವುದಿಲ್ಲ. ಅದಕ್ಕೂ ಪೂರ್ವದೊಳಗೆ ಎಲ್ಲಾ ದೇವತೆಗಳನ್ನು ಸೋಲಿಸಿ ತಾನು ಇಂದ್ರ ಪದವಿಯ ಮೇಲೆ ರಾಜ್ಯವಾಳ್ತಾ ಇರ್ತಾನೆ. ಯಾರು? ಬಲಿಚಕ್ರವರ್ತಿ. ಇಂದ್ರನಿಗೆ ಟೆನ್ಷನ್, ನನ್ನ ಸೊತ್ತು ನಾನು ಸ್ವೀಕಾರವನ್ನು ಮಾಡಬೇಕಲ್ಲ, ಹೇಗ್ ಮಾಡಬೇಕು ಅಂತ ತುಂಬಾ ವಿಚಾರವನ್ನು ಮಾಡಿ ಬ್ರಾಹ್ಮಣನ ರೂಪದಿಂದ ಬಲಿಚಕ್ರವರ್ತಿ ಹತ್ರ ಬರ್ತಾನೆ ಇಂದ್ರ. ಬಂದಾಗ ಸ್ವಾಗತ ಮಾಡಿದ, ಅರ್ಘ್ಯಪಾದ್ಯಗಳನ್ನು ಸಮರ್ಪಣೆಯನ್ನು ಮಾಡಿದ, ಬ್ರಾಹ್ಮಣ ಗೋದಾನವನ್ನು ಮಾಡಿದ. ಸಿಂಹಾಸನದ ಮೇಲೆ ಕೂಡಿಸಿ ಬ್ರಾಹ್ಮಣನಿಗೆ ಹೇಳ್ತಾನೆ, ಬ್ರಾಹ್ಮಣ
ನೀನು ವನದಲ್ಲಿ ಇರುವ ನೀನು ನನ್ನ ತನಕ ಬಂದಿದ್ದೀಯ ಅಂತಂದ್ರೆ ಏನೋ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದೀಯ, ನಿನ್ನ ಎಲ್ಲಾ ಅಪೇಕ್ಷೆಗಳು ಈಡೇರಿತ್ತು ಅಂತ ತಿಳಿದುಕೊಂಡು ಬಿಡು, ಏನ್ ಬೇಕು ಕೇಳಿ ನಾನು ಕೊಡ್ತೇನೆ ಅಂತ ಬಲಿಚಕ್ರವರ್ತಿ ಹೇಳಿದ. ಆಗ ಆ ಬ್ರಾಹ್ಮಣ ಒಟ್ಟು ತಾನು ಹೇಳ್ತಾನೆ, ನನಗೇನು ಬೇಡ, ನಾನು ಬ್ರಾಹ್ಮಣ, ನನಗೆ ರಾಜ್ಯ ಐಶ್ವರ್ಯ ಹಣ ಅದು ತೆಗೆದುಕೊಂಡು ನಾನೇನ್ ಮಾಡ್ಲಿ, ಅದು ಯಾವುದೂ ನನಗೆ ಬೇಡ, ಆದ್ರೆ ಒಂದು ಬೇಕು ನನಗೆ. ಏನ್ ಬೇಕು? ನಿನ್ನ ಶೀಲವನ್ನು ನನಗೆ ಕೊಡು ಅಂತ ಹೇಳಿ. ನಿನ್ನ ಶೀಲವೆಂಬ ಗುಣವನ್ನು ನನಗೆ ಕೊಡು ಅಂತ ಹೇಳಿ ಬ್ರಾಹ್ಮಣ ಕೇಳಿದ್ದಾನೆ. ಇವತ್ತು ನಮಗೆ ಬಹಳ ಸಮಸ್ಯೆ ಇಲ್ಲ, ಕೇಳಿದಾಗ ಅವನಿಗೆ ಹೋಗ ಆಚರಣೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಕಳಿಸಿಬಿಡ್ತೇವೆ, ನಮಗದ್ರ ಬಹಳ ಟೆನ್ಷನ್ ಇಲ್ಲ. ಆಗಿನ ಕಾಲ ಬ್ರಾಹ್ಮಣನು ಪ್ರಬಲನಿದ್ದ, ರಾಜ ಅಂದ್ರೂ ಭಾರಿ ಬಲಾಢ್ಯನಾಗಿದ್ದ, ಸಮರ್ಥನಾಗಿದ್ದ. ಮನೆಗೆ ಬಂದ ಅತಿಥಿ ಏನಾದ್ರೂ ನಿರಾಶನಾಗಿ ಹೋದ್ರೆ ನನ್ನ ರಾಜ್ಯ ಹಾಳಾಗತ್ತೆ ಅಂತ ಅನ್ನೋದು ಅವನಿಗೆ ಮನವರಿಕೆ ಆಗಿರುವಂತ. ಹಾಗಾಗಿ ಆಯ್ತು ಮಾರಾಯ, ಅವಶ್ಯವಾಗಿ ಶೀಲವನ್ನು ಕೊಡ್ತೇನೆ ಅಂತ ಹೇಳಿ ಕೊಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿದ್ದೋ ಇಲ್ಲೋ, ಬಲಿಚಕ್ರವರ್ತಿಯಿಂದ ಒಬ್ಬ ಅದ್ಭುತವಾದ ರೂಪಿಯಾದ ಒಂದು ಹೆಣ್ಣು ನೇರವಾಗಿ ಬ್ರಾಹ್ಮಣನಲ್ಲಿ ಪ್ರವೇಶ ಮಾಡಿತು. ಒಳಗಿನಿಂದ ಹೊರಗೆ ಬಂದು ಬ್ರಾಹ್ಮಣನಲ್ಲಿ ಪ್ರವೇಶ ಮಾಡಿತು. ಯಾರದು? ಶೀಲಕ್ಕೆ ಅಭಿಮಾನಿಯಾದ ದೇವತೆ ಬಂದು. ಯಾವಾಗ ಶೀಲಾಭಿಮಾನಿ ದೇವತೆ ಬಂದಳು, ಮರುಕ್ಷಣಕ್ಕೇನೆ ಕೀರ್ತಿಗೆ ಅಭಿಮಾನಿಯಾದ ದೇವತೆ ಮತ್ತೊಬ್ಬಳು ಹೊರಗೆ ಬಂದು, ಯಶಸ್ಸಿಗೆ ಅಭಿಮಾನಿ ದೇವತೆ ಮತ್ತೊಬ್ಬಳು ಬಂದು, ಐಶ್ವರ್ಯಕ್ಕೆ ಅಭಿಮಾನಿಯಾದ ದೇವತೆ ಮತ್ತೊಬ್ಬಳು ಬಂದು, ಒಬ್ಬೊಂದೊಂದು ಹೆಣ್ಣು ದೇವತೆ ಹೊರಗೆ ಬರ್ತಾ ಇದ್ದಾರೆ. ಬಲಿಚಕ್ರವರ್ತಿಗೆ ಆಶ್ಚರ್ಯವಾಯ್ತು, ಅವರು ಹೇಗೆ ಹೊರಗೆ ಬರ್ತಾ ಇದ್ದಾರೆ, ಒಳಗೆ ಸ್ಪೇಸ್ ಖಾಲಿ ಆಯ್ತು. ಆಗ ಒಳಗೆ ಯಾರಾದ್ರೂ ಸೇರ್ಬೇಕಲ್ಲ, ಯಾರು ಸೇರಿದ್ರು? ದಾರಿದ್ರ್ಯ ಅಭಿಮಾನಿ ಲಕ್ಷ್ಮೀ ದೇವಿ ಅಲಕ್ಷ್ಮಿ ಸೇರಿದ್ರು. ಆಗ ಬ್ರಾಹ್ಮಣ ಖುಷಿಯಾದ. ಬಲಿಚಕ್ರವರ್ತಿ ಗೊತ್ತಾಯ್ತು, ಮಗನೇ ನೀನು ಬ್ರಾಹ್ಮಣ ಅಲ್ಲ, ನೀನು ಇಂದ್ರ ಇದ್ದೀಯ, ನನಗೆ ಮೂಲಭೂತವಾದದ್ದೇ ನೀನು ಹಿಡಿದು ನನ್ನ ರಾಜ್ಯವನ್ನು ಕಸಿದುಕೊಂಡು ಬಿಟ್ಟಿ ನೋಡು. ಯಾಕೆ? ಐಶ್ವರ್ಯಾಭಿಮಾನಿನೇ ಹೊರಗೆ ಹೋದ್ಮೇಲೆ ರಾಜ್ಯ ಏನು ಉಳಿಯುತ್ತೆ? ಕೀರ್ತಿ ಯಶಸ್ಸಿಗೆ ಅಭಿಮಾನಿ ದೇವತೆ ಹೊರಗೆ ಹೋದ್ಮೇಲೆ ರಾಜ್ಯ ಎಲ್ಲಿ ಉಳಿಯುತ್ತೆ? ಹೀಗೆ ಒಂದು ಶೀಲವೆಂಬ ಗುಣವೇನಿದೆ, ಇದು ಎಲ್ಲಾ ಗುಣಗಳಿಗೂ ಕೂಡ ತಾಯಿ ಸ್ಥಾನದೊಳಗೆ ನಿಂತಿರುವಂತಹದ್ದು. ಅದು ಎಲ್ಲಿ ಇದೆ ಅಲ್ಲಿ ಅನೇಕ ಗುಣಗಳು ಇರುತ್ತೆ. ಈಗೆಲ್ಲ ಕೆಲವರು ಹೇಳೋದುಂಟು, ಶೀಲ ವಿನಯಗಳನ್ನೂ ದಾನ ಮಾಡಿದ್ದಾರೆ ಅಂತೇಳಿ. ಶೀಲ ವಿನಯಗಳನ್ನೂ ದಾನ ಮಾಡಿದ್ದರೆ ಅವನಲ್ಲಿ ಇನ್ಯಾವ ಗುಣಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಬೇರೆದನ್ನು ದಾನ ಮಾಡಿದ್ರೆ ಅದು 10 ಪಟ್ಟು ಹೆಚ್ಚು ಬರಬಹುದು. ಶೀಲ ವಿನಯಗಳನ್ನು ದಾನವಾಗಿ ಕೊಟ್ಟದರ ಜೊತೆಗೆ ಅನೇಕ ಗುಣಗಳು ಹೊರಗೆ ಹೋಗಿಬಿಡುತ್ತೆ. ನಮ್ಮ ರಾಮ ಹಾಗಿಲ್ಲ, ಅದ್ಭುತವಾದ ಶೀಲ ಸ್ವರೂಪನಾಗಿದ್ದಾನೆ. ಅವನಿಗೆ ಪಟ್ಟವನ್ನು ಕಟ್ಟೋದ್ರೊಳಗೆ ಏನೂ ವಿಚಾರವಿಲ್ಲ, ಅವಶ್ಯವಾಗಿ ಕಟಿ. ಇನ್ನ ಕೆಲವರಿಗೆ ಪಟ್ಟವನ್ನು ಕಟ್ಟಬಾರದು, ಜವಾಬ್ದಾರಿಗಳನ್ನು ಕೊಡಬಾರದು. ಯಾರು? ವ್ಯಸನೇಶು ಮನುಷ್ಯಾನಾಂ ಭೃಶಂ ಭವತಿ ದುಃಖಿತ. ದುಶ್ಚಟಗಳಿಗೆ ಯಾರು ಬಲಿಯಾಗಿದ್ದಾರೆ ಅವನಿಗೆ ಯಾವ ಕಾರಣಕ್ಕೂ ಜವಾಬ್ದಾರಿಗಳನ್ನು ವಹಿಸುವುದಲ್ಲ. ಮಾರ್ಕೆಟಿಗೆ ಹೋಗಿ ಪಲ್ಯಕಾಯಿ ತಗೊಂಡು ಬಾ ಅಂತ ಹೇಳಿ ಒಂದು ಜವಾಬ್ದಾರಿ ಕೊಟ್ರೆ ಆ ದುಡ್ಡಿನಿಂದ ಕುಡಿದು ಬರ್ತಾನೆ. ಅದೇ ದುಡ್ಡಿನಿಂದ ಸಿಗರೆಟ್ ತೆಗೆದುಕೊಂಡು ಬರ್ತಾನೆ. ಈ ಊರಿನಲ್ಲಿ ಬೇಡಪ್ಪ, ಬೇರೆ ಊರಿನಲ್ಲಿ ಇರೋ ಅಂತೇಳಿ ಗಳಿಸುವುದಕ್ಕಾಗಿ ಬೇರೆ ಊರಿಗೆ ಕಳಿಸಿದ್ರೆ ಗಳಿಸಿದ್ದೆಲ್ಲ ಅಲ್ಲಿ ಹಾಳು ಮಾಡಿ ಹಾಕ್ತಾನೆ. ಯಾಕೆ? ಚಟಗಳು ಎಂದಿಗೂ ಕೂಡ ಅವನನ್ನು ಸುಭದ್ರ ಸ್ಥಾನದೊಳಗೆ ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ, ಅವನನ್ನು ಎಲ್ಲಾ ವಿಧದಿಂದಲೂ ಹಾಳು ಮಾಡಿ ಹಾಕಿಬಿಡುತ್ತೆ. ಆ ತರದ ಒಂದು ದುಶ್ಚಟವೂ ನಮ್ಮ ರಾಮನಲ್ಲಿ ಇಲ್ಲ. ಯಾಕೆ? ಚಟ ಉಳ್ಳವನು ಏನ್ ಮಾಡ್ತಾನೆ ಅಂದ್ರೆ, 10 ರೂಪಾಯಿ ಕಳೆದ ದುಃಖವಾಗುತ್ತೆ, ಇನ್ನು 20 ರೂಪಾಯಿ ಗಳಿಸ್ಬೇಕು ಅಂತೇಳಿ 10 ರೂಪಾಯಿ ಸಾಲ ಮಾಡಿ ಹಾಕ್ತಾನೆ. 40 ರೂಪಾಯಿ ಗಳಿಸ್ಬೇಕು ಅಂತೇಳಿ ಇನ್ನು 50 ರೂಪಾಯಿ ಸಾಲ ಮಾಡ್ತಾನೆ. ಹೀಗೆ ತಾನು ಗಳಿಸಿದ್ದು, ತನ್ನ ಮನೆ ಆಸ್ತಿ, ಹಿರಿಯರು ಗಳಿಸಿದ್ದು ಎಲ್ಲವನ್ನೂ ಹಾಳು ಮಾಡಿ ತಾನು ಬೀದಿಗೆ ಬಂದು ನಿಲ್ತಾನೆ. ಹಾಗಾಗಿ ಅಂಥವನಿಗೆ ಜವಾಬ್ದಾರಿಗಳನ್ನು ಕೊಡೋದ್ರೊಳಗೆ ಏನೂ ಅರ್ಥವಿಲ್ಲ. ಆದರೆ ನಮ್ಮ ರಾಮ ಹಾಗಿಲ್ಲ. ಯಾವ ದುಶ್ಚಟವೂ ನಮ್ಮ ರಾಮನಲ್ಲಿ ಇಲ್ಲ. ಅಂದ ಮೇಲೆ ಆ ರಾಮನಿಗೆ ಪಟ್ಟ ಕಟ್ಟುವುದಕ್ಕೆ ಹೇಗೆ ಚಿಂತೆ ಯಾಕೆ? ಪ್ರಶ್ನೆ ಯಾಕೆ ನನಗೆ ಬಂತು? ದಶರಥ ಮಹಾರಾಜ ವಿಚಾರ ಮಾಡಬೇಕಾದ ಅವಶ್ಯಕತೆವಿಲ್ಲ. ಅವನಿಗೆ ಪಟ್ಟವನ್ನು ಕಟ್ಟು. ಅನೇಕ ಗುಣಗಳನ್ನು ಬಿಟ್ಟೆ ಮುಂದೆ ಹೋಗ್ಬೇಕು ಅಂತ
ಕೊನೆಗೆ ಹೇಳ್ತಾರೆ, ತಮೇವಂ ಗುಣಸಂಪನ್ನಂ ರಾಮಂ ಸತ್ಯ ಪರಾಕ್ರಮಂ. ಇನ್ನೊಂದು ಮಾತನ್ನು ಹೇಳ್ತಾರೆ, ಭಾರಿ ಅದ್ಭುತವಾದ ಮಾತು. ನಾಸ್ಯ ಕ್ರೋಧ ಪ್ರಸಾದಶ್ಚ ನಿರರ್ಥೋಸ್ತಿ ಕದಾಚರ. ಅತ್ಯದ್ಭುತವಾದ ಮಾತು. ಯಾರು ಯಜಮಾನನಾಗಿರ್ತಾನೆ ಅವನಲ್ಲಿ ಇರಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಅಂದ್ರೆ ಅವನ ಸಿಟ್ಟು, ಅವನ ಅನುಗ್ರಹ ಎರಡೂ ವ್ಯರ್ಥ ಆಗಬಾರದು. ನಾನು ಮನೆಗೆ ಯಜಮಾನ, 11 ಊಟ ಕೊಡ್ಬೇಕು, ಮನೆಗೆ ತಡ ಮಾಡ್ಲಿಕ್ಕತ್ತಾರೆ, ಬೇಗ ಬೇಗ ಮಾಡಿ 11 ಊಟಕ್ಕೆ ಹಾಕಿ ಅಂತ ನಾ ಸಿಟ್ಟು ಮಾಡಿಕೊಂಡೆ. ತಗೊಂಡ್ ಮನೆ ಸುಮ್ ಗಪ್ ಕೂತಿರ್ರಿ, ನಾವು ಯಾವಾಗ ಕರಿತೀವಿ ಆಗ ಬರ್ರಿ ಅಂತಂದ್ರೆ ನಮ್ಮ ಸಿಟ್ಟಿಗೆ ನೋಡಿತ್ತು. ಯಜಮಾನ ಸಿಟ್ಟು ನಿರರ್ಥಕವಾಯ್ತು. ಆಮೇಲೆ ಯಾರೋ ಬಂದು ಏನೋ ಕೇಳಿದ್ರು, ಕುಟುಂಬದವರು ಬಂದು ಕೇಳಿದಾಗ, ಆಯ್ತಪ್ಪ ನಾನು ನಿನ್ನ ಪೂರ್ಣ ಅನುಗ್ರಹ ಮಾಡ್ತೇನೆ, ಆ ಕೆಲಸ ನಾನು ನಿನಗೆ ಮಾಡಿಕೊಡ್ತೇನೆ, ಆ ವಸ್ತುವನ್ನು ನಾನು ನಿನಗೆ ತಂದು ಕೊಡ್ತೇನೆ ಅಂತ ಹೇಳಿ ಪ್ರಸಾದವನ್ನು ಮಾಡಿದಾಗ, ಅನುಗ್ರಹವನ್ನು ಮಾಡಿದಾಗ, ಆ ಅನುಗ್ರಹವನ್ನು ಈಡೇರಿಸಲಿಲ್ಲ ಅಂದ್ರೆ ಆ ಯಜಮಾನಿಕೆ ನೋಡಿತ್ತು. ಸೊ ಯಜಮಾನ ತನ್ನ ಯಜಮಾನಿಕೆಯನ್ನು ಉಳಿಸಿಕೊಳ್ಳಬೇಕು ಅಂತಂದ್ರೆ ಅವನ ಸಿಟ್ಟು ಸಾರ್ಥಕವಾಗಬೇಕು, ಅವನ ಪ್ರಸಾದವು ಪರಿಪೂರ್ಣ ಮಟ್ಟದಲ್ಲಿ ಸಾರ್ಥಕವಾಗಬೇಕು. ಅಂಥವನು ರಾಜನಾಗುವುದಕ್ಕೆ ಅತ್ಯಂತ ಯೋಗ್ಯ. 100 ಕಳ್ಳರು ಏನೋ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಸಿಟ್ಟಿಗೆ ಬಂದ, ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿದೆ. ನಾವ್ಯಾಕೆ ಶಿಕ್ಷೆ ತಗೊಂಡಂತೇಳಿ ತಿರುಗಿ ಬಿದ್ದರು, ರೆಬೆಲ್ ಸ್ಟಾರ್ ಆದ್ರು ಅಂತಾದ್ರೆ ಆಗೇನು ಇವನು ಕೈ ಕಟ್ಟಿಕೊಂಡು ಕೊಡ್ಬೇಕು, ಬೇರೆ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಅಂಥವನನ್ನು ನಾವು ಮಂತ್ರಿಯನ್ನಾಗಿ ಮಾಡಿ ಏನ್ ಅರ್ಥವೇ ನೋಡಿ. ಆದ್ದರಿಂದಾಗಿ ರಾಮರಾಜ್ಯದಲ್ಲೊಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತಂದ್ರೆ, ನಾಸ್ಯ ಕ್ರೋಧ ಪ್ರಸಾದಶ್ಚ, ರಾಮನ ಕ್ರೋಧವಾಗಲಿ ರಾಮನ ಪ್ರಸಾದವಾಗಲಿ ಎಂದಿಗೂ ಕೂಡ ವ್ಯರ್ಥವಾಗಲಿಕ್ಕೆ ಬಿಡ್ತಿದ್ದಿಲ್ಲ. ಆದ್ದರಿಂದಾಗಿ ಇಂಥ ಇತ್ಯಾದಿ ಇತ್ಯಾದಿ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಯಾವ ರಾಮನಿದ್ದಾನೆ, ಆ ರಾಮನಿಗೆ ಪಟ್ಟ ಕಟ್ಟೋದೇನಿದೆ ಬಹಳ ಯೋಗ್ಯವಾದದ್ದು, ಬಹಳ ಸೂಕ್ತವಾದದ್ದು. ದಶರಥ ಮಹಾರಾಜ ವಿಚಾರವನ್ನು ಮಾಡಬೇಡ, ಪಟ್ಟವನ್ನು ಕಟ್ಟೇ ಬಿಡು. ಮತ್ತೆ ಮುಂದೆ ಹೇಳ್ತಾನೆ, ಅವನಿಗೆ ಸಮಾಧಾನವಿಲ್ಲ ಸುಮಂತ್ರನಿಗೆ. ಗುಣವಂತರಿಗೆ ಗುಣವನ್ನು ಮೆಚ್ಚುವುದರೊಳಗೆ, ಗುಣವನ್ನು ಕೇಳುವುದರೊಳಗೆ, ಗುಣವನ್ನು ಕೊಂಡಾಡುವುದರೊಳಗೆ ಅವರಿಗೆ ಆನಂದವಾಗುತ್ತೆ, ಅವರಿಗೆ ಸಮಾಧಾನವಾಗುವುದಿಲ್ಲ. ಕೆಲವರು ಇಷ್ಟು ಕಂಜೂಸ್ ಇರ್ತಾರೆ ಅಂತಂದ್ರೆ ದೇವರ ಗುಣಗಳನ್ನು ಹೇಳ್ತಾ ಇರುವಾಗಲೂ ಅವ್ರು ಕೇಳಲಿಕ್ಕೆ ಇರಿಟೇಟ್ ಆಗಿಬಿಡುತ್ತೆ. ಮುಕ್ತ ಮನಸ್ಸಿನಿಂದ ಅವನು ಕೇಳಲಿಕ್ಕೆ ಆಗುವುದಿಲ್ಲ. ಇದು ಏನ್ ಹೇಳಿಕತ್ತ ರಾಮಾಯಣ ಕಥೆಯೊಳಗೆ, ಇದು ಎಲ್ಲ ಏನ್ ಬಂತು, ಏನ್ ಅವಶ್ಯಕತೆ ಇದೆ ಅಂತ ಅನಿಸಿಬಿಡ್ತದೆ. ಸ್ವಯಂ ಗುಣವಂತನಿಗೆ, ಗುಣಗಳನ್ನು ರೂಢಿಸಿಕೊಳ್ಳುವ ಹಂಬಲ ಇರುವವನಿಗೆ, ಗುಣಗಳನ್ನು ಕೇಳುವಾಗ, ಗುಣಗಳನ್ನು ಮೆಚ್ಚುವಾಗ, ಗುಣಗಳನ್ನು ಹುಚ್ಚೆದ್ದು ಹೇಳುವಾಗ ಭಾರಿ ಉತ್ಸಾಹ ಬರುತ್ತೆ, ಆನಂದವಾಗತ್ತೆ, ಮೈ ಮರೆತು ಹೋಗಿಬಿಡ್ತಾನೆ. ಹಾಗಾಗಿ ಆ ಸುಮಂತ್ರನಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ಮತ್ತೆ ಹೇಳ್ತಾನೆ, ಸ್ತ್ರೀಯೋ ವೃದ್ಧಾಶ್ಚ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತ ಸರ್ವ ದೇವ ನಮಸ್ಯಂತಿ ರಾಮಸ್ಯಾರ್ಥೆ ಮನಸ್ವಿನ. ನೋಡ್ರಾಜ, ಯಾರು ಖಡೂಸ್ ಮಾರಿ ಹಾಕೊಂಡಿರ್ತಾರ ನೋಡು, ಅಂಥವರಿಗೆ ರಾಜ್ಯ ಕಟ್ಟೋದಿದು ಸರಿಯಾದದ್ದಲ್ಲ. ನಮ್ಮ ರಾಮ ಹೀಗಿದ್ದಾನೆ ಅಂದ್ರೆ ಇಡೀ ಅಯೋಧ್ಯ ಪಟ್ಟಣದ ಸ್ತ್ರೀಯರಾಗಲಿ, ತರುಣಿಯರಾಗಲಿ, ತರುಣರಾಗಲಿ, ಯುವಕರಾಗಲಿ, ವೃದ್ಧರಾಗಲಿ, ಋಷಿಗಳಾಗಲಿ, ಮುನಿಗಳಾಗಲಿ, ಮಂತ್ರಿಗಳಾಗಲಿ, ಜ್ಞಾನಿಗಳಾಗಲಿ, ಅವರೆಲ್ಲರೂ ನಿತ್ಯ ದೇವರಿಗೆ 2 ನಮಸ್ಕಾರ ಎಕ್ಸ್ಟ್ರಾ ಮಾಡ್ತಾರಂತೆ. ಯಾಕೆ? ಇವತ್ತು ರಾಮನ ಮುಖ ನಾವು ನೋಡಬೇಕು ಅಂತ. ಅಂದ್ರೆ ದೇವರನ್ನು ಕಾಣಬೇಕು ಎನ್ನುವ ಹಂಬಲ ಆ ಜನರಿಗೆ ಆ ಮಟ್ಟಕ್ಕೆ ಇರಬೇಕು. ಇದು ಒಂದು ನಮಗೆ ದೊಡ್ಡದಾದ ಆದರ್ಶ. ದೇವರ ಕಾಣುವುದಕ್ಕಾಗಿ ನಮ್ಮ ಪ್ರತ್ಯೇಕವಾದ ಸಾಧನೆ ಇರೋದಿಲ್ಲ. ನನ್ನ ಆರೋಗ್ಯಕ್ಕಾಗಿ ಸಾಧನೆ ಇದೆ, ನನ್ನ ಮನೆಗಾಗಿ ಸಾಧನೆ ಇದೆ, ನನ್ನ ಹಣಕ್ಕಾಗಿ ಪ್ರದಕ್ಷಿಣೆ ಇದೆ, ನನ್ನ ಇನ್ನೊಂದಕ್ಕೆ ಸಾಧನೆ ಇದೆ, ಮುಗಿದೊಂದಕ್ಕೆ ಪ್ರದಕ್ಷಿಣೆ ಇದೆ, ಇನ್ನೊಂದಕ್ಕೆ ನಮಸ್ಕಾರವಿದೆ. ಆದರೆ ದೇವ ನಿನ್ನ ದರ್ಶನವಾಗಬೇಕು ಎನ್ನುವುದಕ್ಕಾಗಿ ಒಂದು ಎಕ್ಸ್ಟ್ರಾ ನಮಸ್ಕಾರವು ನಮ್ಮದು ಇರುವುದಿಲ್ಲ. ಯಾರಾದರೂ ಹಾಗೆ ಇದ್ರೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ನಿನ್ನ ದರ್ಶನಕ್ಕಾಗಿ ನಾನು ಬಂದಿದ್ದಿಲ್ಲ, ನಿನ್ನ ದರ್ಶನಕ್ಕಾಗಿ ನಾನು ಬಂದಿದ್ದು, ಸಾಧನೆ ಮಾಡುವುದಕ್ಕಾಗಿ ನಾನು ಬಂದಿದ್ದು ಅಂದಮೇಲೆ ನಿನ್ನ ದರ್ಶನಕ್ಕಾಗಿ ನಾನು ಅಪ್ಲಿಕೇಶನ್ನೇ ಹಾಕದೇ ಇರುವಾಗ ಲಗ ಹೊಡೆದ್ರು ಅವನ ದರ್ಶನ ಕೊಡುವುದಿಲ್ಲ. ಇದು ಅಷ್ಟೇ ಸತ್ಯ.
ಇದು ಆ ರಾಮನ ಪರಿಸರದಲ್ಲಿರುವ ಜನರಿಂದ ನಮಗೆ ತಿಳಿದು ಬರ್ತದೆ. ಅಲ್ಲಿಯ ಎಲ್ಲ ಜನರು ನಿತ್ಯದೊಳಗೆ ದೇವತೆಗಳಿಗೆ ನಮಸ್ಕಾರ ಮಾಡ್ತಿದ್ರಂತೆ, ಮನಸ್ವಿಯಾಗಿ ಮನಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ರಂತೆ. ಯಾಕೆ ಅಂತಂದ್ರೆ ಇವತ್ತು ನಮಗೆ ರಾಮನ ದರ್ಶನವಾಗಬೇಕು. ಅನೇಕ ಜನರು ಊಟ ನಿದ್ರೆ ಬಿಡ್ತಿದ್ರಂತೆ. ಯಾಕೆಂದ್ರೆ ಇವತ್ತು ರಾಮನ ದರ್ಶನ ಆಗಿಲ್ಲ. ರಾಮನ ದರ್ಶನ ಆಗಿಲ್ಲ, ಯಾಕೆ ಊಟ ಮಾಡುದಿಲ್ಲ? ಹೊಲಸದಿಂದಾಗಿ ರಾಮನ ದರ್ಶನವಿಲ್ಲದೆ ಊಟ ಮಾಡಿದ್ರು ಅಂತ ಹೇಳಿ ಊಟ ತ್ಯಾಗ ಮಾಡ್ತಿದ್ರಂತೆ. ಇದು ರಾಮ ಜಗತ್ತಿನಲ್ಲಿ ಎಲ್ಲ ಜನರಲ್ಲಿ ಇರುವ ಒಂದು ದಿವ್ಯವಾಗಿರ್ತಕ್ಕಂಥ ಆಕರ್ಷಣ ಕೇಂದ್ರನಾಗಿದ್ದ ರಾಮ. ಅಂತಹ ರಾಮನಿಗೆ ಪಟ್ಟ ಕಟ್ಟದೆ ಬೇರೆ ಏನು ವಿಚಾರ ಮಾಡ್ತೀಯೋ ದಶರಥ ಮಹಾರಾಜ, ಅವಶ್ಯವಾಗಿ ಪಟ್ಟವನ್ನು ಕಟ್ಟು ಅಂತ ಹೇಳಿ ರಾಮಂ ಇಂದೀವರ ಶ್ಯಾಮಂ ಸರ್ವಶತ್ರು ನಿಬರ್ಹಣಂ ಪಶ್ಯಾಮೋ ಯೌವರಾಜ್ಯಸ್ಥಂ ತವ ರಾಜೋತ್ತಮಾತ್ಮಜಂ. ಸುಮ್ಮನೆ ವಿಚಾರವನ್ನು ಮಾಡೋಣ, ಇನ್ಮೇಲೆ ಗುಣಗಳು ಬರುವುದಿಲ್ಲ. ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. 2 ದಿನದೊಳಗೆ ಇಷ್ಟು ಗುಣಗಳನ್ನು ಕೇಳಿದೆವು. ಈ ಎಲ್ಲಾ ಗುಣಗಳು ನಾವು ರೂಢಿಸಿಕೊಳ್ಳಿಕ್ಕೆ ಸಾಧ್ಯವಿರುವ ಗುಣಗಳನ್ನೇ ಹೇಳಿದ್ದಾರೆ. ರಾಮನನ್ನು ಎಲ್ಲಿಯೂ ರಾಮಾಯಣ ಇವನು ದೇವರು ಅಂತ ದೊಡ್ಡವನನ್ನಾಗಿ ಮಾಡಲಿಲ್ಲ. ರಾಮನನ್ನು ಇವನು ದೇವರು ಅಂತ ಹೇಳಿ ದೊಡ್ಡವನನ್ನಾಗಿ ಮಾಡಲೇ ಇಲ್ಲ ರಾಮಾಯಣ. ಏನ್ ಮಾಡಿತ್ತು ರಾಮಾಯಣ ಅಂತಂದ್ರೆ ಅವನು ಗುಣವಂತಿಕೆಯಿಂದಲೇನೆ ಅವನನ್ನು ದೊಡ್ಡವನನ್ನಾಗಿ ಮಾಡಿತು. ಇದು ಏನಿದೆ ಜಗತ್ತಿಗೆ ದೊಡ್ಡದಾದ ಆದರ್ಶ. ಕಳೆದ ಬಾರಿ ರಾಯರ ಆರಾಧನೆಗೆ ನನಗೆ ಉಪನ್ಯಾಸ ಕರೆದಿತ್ತು. ಆಗ ಅಲ್ಲಿ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು, ಏನಂತೆ, ಆಚಾರ ಪವಾಡಗಳನ್ನು ಹೇಳ್ರಿ, ಅವರ ಅವತಾರಗಳು ಮೂಲ ರೂಪಗಳನ್ನು ಹೇಳ್ರಿ, ಎಂಥ ಅವತಾರ, ಯಾವ ದೇವತೆ ಹೇಳ್ರಿ, ಅದರ ಬಗ್ಗೆ ಹೆಚ್ಚು ಭಾರ ಹಾಕಿ ಹೇಳ್ರಿ. ನಾನಂದೆ, ಪವಾಡಗಳು ಬಾಬಾ ಮಾಡಿದಾನೆ. ಪವಾಡಗಳನ್ನ ಬಾಬಾಗಳು ಮಾಡ್ತಾರೆ. ಕುಂಭದೊಳಗೆ 100 ಪವಾಡಗಳು, ಅವರಿಗೂ ನಮ್ಮ ರಾಯರು ಈಕ್ವಾಲಿಟಿಯ ಪವಾಡಗಳಿಂದ ದೊಡ್ಡವರನ್ನಾಗಿ ಮಾಡೋದು. ಪವಾಡಗಳಿಂದ ಯಾವ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡೋದು ನಮ್ಮ ಶಾಸ್ತ್ರದೊಳಗೆ ಇಲ್ಲವೇ ಇಲ್ಲ. ರಾಮಾಯಣದ ಹೇಳಿದ್ದಲ್ಲವೇ ಇಲ್ಲ. ಅಥವಾ ಇಂಥ ದೇವತೆಯ ಅವತಾರನಾಗಿದ್ದಾನೆ ರಾಮ, ಆದ್ದರಿಂದಾಗಿ ರಾಮ ದೊಡ್ಡವನಾಗಿದ್ದಾನೆ ಅಂತೂ ರಾಮಾಯಣದೊಳಗೆ ಬರುವುದಿಲ್ಲ. ಶ್ರೀಮದಾಚಾರ್ಯರು ನಮಗೆ ರಾಮ ಸ್ವಯಂ ನಾರಾಯಣ ಅಂತ ಹೇಳಿದ್ದಾರೆ ಅಂತ ನಮಗೆ ಗಟ್ಟಿಯಾಗಿರುವಂತಹದ್ದು. ಇಡೀ ಸಮಗ್ರವಾಗಿರ್ತಕ್ಕಂಥ ರಾಮಾಯಣ ಹುಡುಕಾಡಿದರೆ 1-2 ಕಡೆ ಮಾತ್ರ ರಾಮ ಹುಟ್ಟುವಾಗ ಮಾತ್ರ ವಾಸುದೇವನ ಅವತಾರನಾಗಿದ್ದಾನೆ ರಾಮ ಅಂತ ಬಂದದ್ದು ಬಿಟ್ರೆ ಇನ್ನು ಎಲ್ಲೂ ಹೇಳುವುದಿಲ್ಲ. ಎಲ್ಲಿ ರಾಮ ಹೈಲೈಟ್ ಆಗಿದ್ದಾನೆ, ಎಲ್ಲಿ ರಾಮ ರಾರಾಜಮಾನನಾಗಿದ್ದಾನೆ, ಎಲ್ಲಿ ರಾಮ ರಾಜ್ಯವಾಳ್ತಾ ಇದ್ದಾನೆ, ಅಲ್ಲೆಲ್ಲ ಕಡೆಗೂ ಕೂಡ ರಾಮನಲ್ಲಿ ಈ ತರಹದ ಗುಣಗಳಿದ್ದವು. ಈ ಗುಣಗಳಿಂದಲೇನೆ ರಾಮ ದೊಡ್ಡವನಾಗಿದ್ದಾನೆ ಎಂಬುದಾಗಿಯೇ ತಿಳಿಸ್ತಾರೆ. ಅಷ್ಟು ಗುಣಗಳಿಗೆ ಪ್ರಾಶಸ್ತ್ಯ ನಮ್ಮ ಶಾಸ್ತ್ರೀಯ ಜೀವನ ಶೈಲಿಯೊಳಗೆ ಇದೆ. ನಮಗೆ ಗುಣಗಳು ಬೇಡ, ಬೇಸರಿಕೆ ಬರುತ್ತೆ. ನಮಗೆ ಗುಣಗಳ ಸಂಪರ್ಕವೇ ಇಲ್ಲ. ಆದ್ದರಿಂದಾಗಿ ಆ ಗುಣಗಳು ಹೆಚ್ಚಿಗೆ ರುಚಿಸುವುದಿಲ್ಲ. ಆದರೆ ಗುಣವಂತ ಮಾತ್ರ ಜಗತ್ತಿನೊಳಗೆ ರಾರಾಜಮಾನನಾಗಿರ್ತಾನೆ. ಪಕ್ಷಮಾಸದೊಳಗೆ ಚೀಟಿ ಹಿಡ್ಕೊಂಡು ಬಂದಾರ ಅಂತಂದ್ರೆ ಆ ಚೀಟಿಯೊಳಗೆ ಯಾರ್ಯಾರ ಹೆಸರು ಬಂದಿರ್ತದೆ ಅವರಲ್ಲಿ ಅಷ್ಟು ಗುಣಗಳು ಕಡಿಮೆ ಇವೆ ಅಂತ ಅರ್ಥ. ಯಾಕೆ? ಅವ್ರ ಹೆಸರೇ ನೆನಪಿಲ್ಲ ಅಂದ ಮೇಲೆ ತಾವು ತಮ್ಮ ಜೀವನದೊಳಗೆ ಏನ್ ಸಾಧಿಸಿದ್ರು? ತನ್ನ ಮಗ, ತನ್ನ ಮೊಮ್ಮಗ, ತನ್ನ ಏನಂತಾರೆ ಹತ್ತಿರದವನಿಗೇನೆ ನನ್ನ ಹೆಸರು ಗೊತ್ತಿಲ್ಲ ಅಂದಮೇಲೆ ನಾನು ಏನ್ ಸಾಧನೆ ಮಾಡಿದೆ? ಇವತ್ತ ದನ ಕಾಯುವನಿಂದ ಹಿಡಿದುಕೊಂಡು ದೊಡ್ಡ ದೊಡ್ಡ ಜ್ಞಾನಿಗಳವರೆಗೆ ರಾಯರನ್ನು ನೆನೆಸ್ತಾರೆ ಅಂತಂದ್ರೆ ಅವರ ಜೀವನದಲ್ಲಿ ಸಾಧನೆ ಇದೆ. ಒಬ್ಬ ಸಣ್ಣ ಕ್ಷುತ್ರನಾಗಿರ್ತಕ್ಕಂಥ ವಿಷ್ಣು ಭಕ್ತ ಹಿಡಿದುಕೊಂಡು ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವತೆಗಳವರೆಗೆ ರಾಮನನ್ನು ನೆನೆಸ್ತಾರೆ ಅಂತಂದ್ರೆ ರಾಮನ ಗುಣವಂತಿಕೆ, ರಾಮನ ಸಾಧನೆ ಇದೆ. ಎಷ್ಟು ಗುಣವಂತಿಕೆ ಹಿಂದೆ ಇರುತ್ತೆ, ಎಷ್ಟು ಸಾಧನೆ ಹಿಂದೆ ಇರುತ್ತೆ, ಅಷ್ಟು ಲಕ್ಷ ವರ್ಷಗಳವರೆಗೆ ಅವನ ಕೀರ್ತಿ, ಅವನ ಯಶಸ್ಸು, ಅವನ ವೈಭವ ರಾರಾಜಮಾನವಾಗಿರ್ತದೆ. ಇದು ಇಂದಿಗೂ ನಾವು ಅನುಭವಿಸ್ತೇವೆ. ಹಾಗಾಗಿ ನಾವು 2
ಉದ್ದೇಶಗಳನ್ನು ಇಟ್ಟುಕೊಳ್ಬೇಕು. ಒಂದು ದೇವರ ದರ್ಶನಕ್ಕಾಗಿ ಒಂದು ನಮಸ್ಕಾರ, ದೇವರ ಗುಣಗಳ ಜ್ಞಾನ ನನಗಾಗಲಿ ಅನ್ನೋದಕ್ಕಾಗಿ ಇನ್ನೊಂದು ನಮಸ್ಕಾರ. ಈ ಎರಡು ನಮಸ್ಕಾರವನ್ನು ಪ್ರತಿನಿತ್ಯ ಎಕ್ಸ್ಟ್ರಾ ಮಾಡಲಿಕ್ಕೆ ಬೇಕು. ಇದು ರಾಮಾಯಣದ ಜನರ, ಆ ಕಾಲದ ಜನರಿಂದ ನಮಗೆ ಸಿಗುವಂತಹ ದೊಡ್ಡದಾಗಿರ್ತಕ್ಕಂಥ ಆದರ್ಶ ಎಂಬುದಾಗಿ ನಾವು ಭಾವಿಸಬಹುದು. ಆಗ ಸುಮಂತ್ರನಿಗೆ ದಶರಥ ಮಹಾರಾಜ ಹೇಳಿ ಕಳಿಸ್ತಾನೆ, ಬೇಗನೆ ಕುಲ ಗುರುಗಳಾದ ವಸಿಷ್ಠರನ್ನು ಕರೆದುಕೊಂಡು ಬಾ, ಇನ್ನು ಅನೇಕ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಎಲ್ಲರೂ ಬರ್ತಾರೆ. ಬಂದಾಗ ವಸಿಷ್ಠರ ಮುಂದೆ ಹೇಳ್ತಾನೆ, ವಸಿಷ್ಠರೇ, ಇನ್ನ 60,000 ವರ್ಷಗಳವರೆಗೆ ಜೀವನವನ್ನು ಮಾಡಿದ್ದೇನೆ. ಈ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನಿಸಿದೆ. ಇಲ್ಲಿಯವರೆಗೆ ಯೋಗ್ಯನಾದ ವಾರಸುದಾರ ಇರಲಿಲ್ಲ, ಆದ್ರಿಂದಾಗಿ ನಾನೇ ದುಡಿತಾ ಇದ್ದೆ. ಈಗ ರಾಮ ಅತ್ಯಂತ ಯೋಗ್ಯನಾಗಿದ್ದಾನೆ, ಆ ರಾಮನಿಗೆ ಪಟ್ಟ ಕಟ್ಟಬೇಕಂತ ಮಾಡಿದ್ದೇನೆ, ನಿಮ್ಮ ಅಭಿಪ್ರಾಯವೇನು ಅಂತ ವಸಿಷ್ಠರಿಗೆ ಕೇಳಿದರೆ, ವಸಿಷ್ಠರಂತಾರೆ, ನಿನ್ನ ರಾಜ್ಯ, ನಿನ್ನ ಮಗ, ನಿನ್ನ ನಿರ್ಣಯ, ಈ ಸಿಂಹಾಸನದ ಮೇಲೆ ಯಾರು ಬರ್ತಾರೋ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು. ಇನ್ನು ಅನಂತ ಗುಣ ಪರಿಪೂರ್ಣನಾದ ರಾಮ ಈ ಪಟ್ಟಕ್ಕೆ ಬರ್ತಾನೆ ಅಂತಂದ್ರೆ ನನಗೆ ಹಿಗ್ಗಿನಿಗೆ ಎಂಡ್ಲೆಸ್ ಆದ ಹಿಗ್ಗಿನಿ, ಅನಂತವಾದ ಹಿಗ್ಗು, ಸಂತೋಷವಿದೆ. ಅವಶ್ಯವಾಗಿ ಆಗಲಿ, ಬೇಗನೆ ಆಗಲಿ, ಶೀಘ್ರದೊಳಗೆ ಆಗಲಿ ಅಂತ ಹೇಳಿ ಹರಿಸ್ತಾನೆ. ದ್ವಿಜಾನಾಂ ಶತಸಾಹಸ್ರಂ, ಎಷ್ಟು ಜನರನ್ನು ಕರೀತಾರೆ ಪಟ್ಟಾಭಿಷೇಕಕ್ಕೆ? ಕೋಟಿ ಜನ. ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಒಬ್ಬ ಬ್ರಾಹ್ಮಣ ಇರುವುದಿಲ್ಲ. ಮಡಿವಂತ ಆಚಾರವಂತ ಮದುವೆಯ ಕಾರ್ಯಕ್ರಮಗಳಿಗೆ ಒಬ್ಬ ಮಡಿವಂತ ಆಚಾರ್ಯನಿಗೆ ಮಡಿಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣ ಭೋಜನ ಆಗುವುದಿಲ್ಲ. ಮದುವೆ ದೊಡ್ಡ ಜವಾಬ್ದಾರಿ, ದೊಡ್ಡ ಟೆನ್ಷನ್, ಅಲ್ಲೆಲ್ಲಿ ದೇವರ ಪೂಜೆ, ಆಯೊಬ್ಬ ಬ್ರಾಹ್ಮಣನನ್ನು ಎಲ್ಲಿ ಹೇಳ್ಕೊಂಬರೋನು, ಅವನ್ನ ಯಾರು ನೋಡ್ಕೊಳ್ಳುವರು ಅಂತ ಹೇಳಿ ಅದನ್ನು ಬಿಟ್ಟು ಹಾಕಿ, ಇನ್ನು ತಪ್ಪಿ ಏನಾದ್ರೂ ಬ್ರಾಹ್ಮಣ ಆಚಾರ್ಯ ಕುಲದಾಗ ಸೋದರ ಮಾವನೇ ಪಂಡಿತ ಇದ್ದ, ಆಚಾರ್ಯ ಇದ್ದಪ್ಪ, ಏನ್ ಮಾಡ್ಬೇಕು? ಅವನ್ ಬಿಡೋ ಹಾಗಿಲ್ಲ, ಕರಿಯೋ ಹಾಗಿಲ್ಲ, ಬಾ ಅಂತ ಕರೆದು ಮಠಕ್ಕೆ ಹೋಗಪ್ಪ ಅಂತ ಹೇಳಿ ಒಂದು ಊಟ ಕಳಿಸ್ಬಿಡೋದು. ಹಾಗೆಲ್ಲ ಅಲ್ಲ. ನಮ್ಮ ಮನೆಯ ಕಾರ್ಯಕ್ರಮಗಳಿಗೆ, ನನ್ನ ಮನೆಯ ಹಿತಕ್ಕಾಗಿ, ನನಗೆ ಮಂಗಳವಾಗುವುದಕ್ಕಾಗಿ ಮಿನಿಮಮ್ 100 ಜನ ಬ್ರಾಹ್ಮಣರನ್ನು ಕರೆಯುವುದೇ. 300 ಜನರನ್ನು, ಹೊರಗಿನ ಮಂದಿಯನ್ನು, ಅಕ್ಕ ಬಳಗದವರನ್ನು ಎಲ್ಲರನ್ನು ನಾವು ಊಟಕ್ಕೆ ಕರೆದಾಗ 10 ಜನ ಬ್ರಾಹ್ಮಣರು ಯಾರಪ್ಪನಿಗೆ ವಜ್ಜಾಗ್ತಾನೆ? ಇವತ್ತು ವಜ್ಜಾಗುವ ಆಸ್ಪದವೇ ಇಲ್ಲ. ನಾವು ಅದಕ್ಕಾಗಿ ಸ್ವಲ್ಪ ಗಮನ ಹರಿಸಿ ಊಟಕ್ಕೆ ಹಾಕಬೇಕು. ಅದಕ್ಕಾಗಿ ಕೋಟಿ ಜನ ಬ್ರಾಹ್ಮಣರನ್ನು ದಶರಥ ಮಹಾರಾಜ ಕರೆದ. ಅಷ್ಟೆಲ್ಲ ಜನರು ಬಂದಿದ್ದಾರೆ, ಸೇರಿಕೊಂಡಿದ್ದಾರೆ. ಘೃತ ಹೇಳ್ತಾನೆ, ಬರೇ ಬರುವುದಲ್ಲ ಅಷ್ಟು ಮಂದಿ, ಅವರಿಗೆ ಹೇಳ್ತಾನೆ, ನೋಡು ಸುಮಂತ್ರ, ನಿನ್ನ ಜವಾಬ್ದಾರಿ ಅವರಿಗೆ ಯೋಗ್ಯವಾದ ಸತ್ಕಾರವಾಗಬೇಕು. ಮೊಟ್ಟ ಮೊದಲನೇದ್ದು ಏನು? ಘೃತ, ದಧಿ, ಲಾಜ ಇವುಗಳನ್ನು ಅವರಿಗೆ ದಾನವಾಗಿ ಕೊಡಬೇಕು. 3ನೇದ್ದು ದಕ್ಷಿಣಾಶ್ಚಾಪಿ ಪುಷ್ಕಲ, ಸಮೃದ್ಧವಾಗಿ ದಕ್ಷಿಣೆ ಕೊಡಬೇಕು. ಬ್ಯಾಂಡಿನವನಿಗೆ ಸಮೃದ್ಧವಾದ ದಕ್ಷಿಣೆ, ಕ್ಯಾಟ್ರಿಂಗ್ದವನಿಗೆ ಸಮೃದ್ಧವಾದ ದಕ್ಷಿಣೆ. ಅಲ್ಲಿ ಬಾರ್ಗಿಂಗ್ ಇರೋದೇ ಇಲ್ಲ, ಬಾರ್ಗಿಂಗ್ ಇರೋದೇ ಇಲ್ಲ. ಆಚಾರ ತಪ್ಪಿ 5,000 ಬಿಟ್ಟು 7,000 ಕೇಳಿದಂತಂದ್ರೆ ಯಾಕೆ ಆಚಾರ ಇಷ್ಟ? ಯಾಕೆ ತಗೋರಿ 5,000 ತಗೊಳ್ರಿ. ಅಲ್ಲೆಲ್ಲ 3 ಲಕ್ಷ 2 ಲಕ್ಷ ಕೊಟ್ಟಿರ್ತಾರೆ. ಹಾಲಿಗೆ ಕಾಂಪ್ರಮೈಸ್ ಇಲ್ಲ, ಹಾಲಿಗೂ ಸಮೃದ್ಧವಾಗಿ, ಎಲ್ಲದಕ್ಕೂ ಸಮೃದ್ಧ. ಆಚಾರ್ಯ ದಕ್ಷಿಣ ಕೊಡಬೇಕಾದ್ರೆ ಬಹಳ ಮಿಸಿ ಆಗಿಬಿಡುತ್ತೆ. ತಪ್ಪಿ ಯಜಮಾನ ಕೊಡುವುದಕ್ಕೆ ಉದ್ಯುಕ್ತನಾಗಿದ್ರು ಪಕ್ಕದಲ್ಲಿ ಗೆಳೆಯರಿರ್ತಾರೆ, ಯಾಕಷ್ಟು ಕೊಡ್ತಿ? ಅವನಿಗೆ ಕೊಟ್ಟಿರ್ತಾರೆ, ನೀನ್ ಕೊಡಪ್ಪ ಇಷ್ಟ ಅಂತ ಹೇಳಲು ಒಂದು ದೊಡ್ಡ ಬಂಡಲ್ ಕೊಟ್ಟಿರ್ತಾನೆ, ಅದ್ರೊಳಗೆ ದೊಡ್ಡ ಬಂಡಲ್ ಬಿಟ್ಟು ಸಣ್ಣದೇ ತೆಗೆದು ಕೊಟ್ಟಿರ್ತಾನೆ. ಹಾಗೆಲ್ಲ ಅಲ್ಲ, ಪುಷ್ಕಲವಾದ ದಕ್ಷಿಣೆಯನ್ನು ಕೊಡು. ಅದರಿಂದ ನಮ್ಮ ಪಾಪಗಳು ಪರಿಹಾರವಾಗತ್ತೆ. ಯಾರ ನಿಮಿತ್ತಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವನಿಗೊಂದು ಸೇಫ್ ಡೆಪಾಸಿಟ್ ಪುಣ್ಯ ಕೊಟ್ಟೇವೆ. ಅವನ ಜೀವನಕ್ಕಾಗಿ ಒಂದು ಡೆಪಾಸಿಟ್ ಮಾಡ್ಬೇಕಲ್ಲ. ಮುಂದಿನ ವೈವಾಹಿಕ ಜೀವನೋ
ಉಪನಯನದ ಜೀವನವೋ ಅಥವಾ ಇನ್ಯಾವುದೋ ಜೀವನಕ್ಕೆ ಒಂದೇನಾದ್ರೂ ಹಣವನ್ನು ಡೆಪಾಸಿಟ್ ಇಡಬೇಕಲ್ಲ. ಏನಿಡಬೇಕು? ಈ ತರಹದ ಅನ್ನದಾನದಿಂದ ಮೊದಲಾಗಿರ್ತಕ್ಕಂಥ ಬ್ರಾಹ್ಮಣರ ಅತಿಥಿಗಳ ಸತ್ಕಾರದಿಂದ ಏನು ಪುಣ್ಯ ಬಂದಿದೆ, ಆ ಪುಣ್ಯವು ನಿಮಗೆ ಸುಖಕ್ಕಾಗಿ ಸೇಫ್ ಆಗಿ ನಾನು ಇಡ್ತೇನೆ ಎನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ದಾನ. ಅವನು ಯಾಕೆ ಕೋಟಿ ಮಂದಿಯನ್ನು ಕರೆಸಿ ಮಗನ ಪಟ್ಟಾಭಿಷೇಕ ಕೋಟಿ ಮಂದಿಯನ್ನು ಕರೆಸಬೇಕಾದ ಅವಶ್ಯಕತೆ ಅಗತ್ಯತೆ ಏನಿದೆ ದಶರಥ ಮಹಾರಾಜನಿಗೆ? ಒಬ್ಬ ವಸಿಷ್ಠರು, ಒಬ್ಬ ವಿಶ್ವಾಮಿತ್ರರು, ಒಬ್ಬ ವಾಮದೇವರು ಸಾಕು, ಬೇಕಾದಷ್ಟಾಯ್ತು. ಅಷ್ಟೆಲ್ಲ ಜನರಿಗೆ ಊಟಕ್ಕೆ ಹಾಕಿ ಆಗ ಬಂದ ಪುಣ್ಯವೇನಿದೆ ರಾಮನ ಬೆನ್ನಿಗೆ ಇರಬೇಕು, ಮಕ್ಕಳ ಬೆನ್ನಿಗೆ ಇರಬೇಕದು. ಅವರ ಮುಂದೆ ಬರುವ ಆಪತ್ತುಗಳಿಗೆ, ಸಮಸ್ಯೆಗಳಿಗೆ ಆ ಪುಣ್ಯವೇ ಅವರನ್ನು ಕಾಯಬೇಕು, ಆ ಪುಣ್ಯವೇ ಅವರನ್ನು ರಕ್ಷಣೆಯನ್ನು ಮಾಡಬೇಕು. ಇದು ಹಳೆ ಜನರ ಒಂದು ಅತ್ಯದ್ಭುತವಾದ ಕಾನ್ಸೆಪ್ಟ್ ಇದು. ನಾನು ಯಾವಾಗಲೂ ಹೇಳುವ ಮಾತು, ನಾವು ಏನಾದ್ರೂ ಒಂದು ಕೆಲಸವನ್ನು ಮಾಡಿದೆವು, ಸಾಧನೆಯನ್ನು ಮಾಡಿದೆವು ಅಂತಂದ್ರೆ ಆಚಾರ ಬಹಳ ದೊಡ್ಡ ಮನಿ ಕಟ್ಟಿದ್ರಿಪ್ಪ, ಭಾರಿ ಆಯ್ತು ಅಂತ ಹೇಳಿದ್ರೆ ನಮ್ಮಿಂದ ಫಸ್ಟ್ ರಿಯಾಕ್ಷನ್ ಏನ್ ಬರುತ್ತೆ? ನಮ್ಮಿಂದ ಮೀನ್ಸ್ ಯಾರಿಂದ ಆಗಿದೆ? ನಂದೇನಲ್ಲಪ್ಪ, ನಮ್ಮ ಹಿರಿಯರ ಪುಣ್ಯ. ಆಮೇಲೆ ನಾವು ಹೇಗೆ ಹಿರಿಯರ ಪುಣ್ಯವನ್ನು ನೆನೆಸಿ ಊಟ ಮಾಡ್ತಾ ಇದ್ದೇವೆ, ನಾಳೆ ನನ್ನ ಮೊಮ್ಮಗನು ನನ್ನ ಪುಣ್ಯವನ್ನು ನೆನೆಸಿ ಊಟ ಮಾಡ್ಬೇಕು. ನನ್ನ ಮೊಮ್ಮಗನು ನನ್ನ ನೆನೆಸಿ ಮನೆ ಕಟ್ಟಬೇಕು, ನನ್ನ ಮೊಮ್ಮಗನು ನನ್ನ ನೆನೆಸಿ ಅವನು ಮದುವೆ ಮಾಡಿಕೊಳ್ಳಬೇಕು, ನನ್ನ ಮೊಮ್ಮಗನು ನನ್ನ ನೆನೆಸಿ ಉತ್ತಮವಾದ ಸಂತಾನವನ್ನು ಪಡಿಬೇಕು, ನನ್ನ ಮೊಮ್ಮಗನು ನನ್ನನ್ನು ನೆನೆಸ್ತಾ ಸಕಲ ಸೌಭಾಗ್ಯಗಳನ್ನು ಪಡಿಬೇಕು. ಆ ಮಟ್ಟಕ್ಕೆ ನಾವು ಸಾಧನೆಯನ್ನು ಮಾಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೇಫ್ ಡೆಪಾಸಿಟ್ ಮಾಡುವುದು ಇದು ಅತ್ಯಂತ ಅನಿವಾರ್ಯ. ಅದಕ್ಕೆ ಕಾರಣ ಅನ್ನದಾನ, ಅತಿಥಿ ಅಭ್ಯಾಗತರ ಸತ್ಕಾರ. ಇದನ್ನು ದಶರಥ ಮಹಾರಾಜ ಎತ್ತಿ ತೋರಿಸ್ತಾನೆ, ವೈಭವದಿಂದ ಆಗಬೇಕು. ಇನ್ನೊಂದು ಮಾತು ಹೇಳ್ತಾನೆ, ಸುಮಂತ್ರ, ಎಲ್ಲ ಕಡೆಗೆ ನನಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ ಬ್ರಾಹ್ಮಣರಿಗೂ ಅವಮಾನ ಅನ್ಯಾಯ ಪೀಡೆ ಆಗ್ಲಿಕ್ಕಿಲ್ಲ. ದೊಡ್ಡದಾದ ಕಾರ್ಯಕ್ರಮದೊಳಗೆ ಅವನು ಏನಾದ್ರೂ ಸ್ವಲ್ಪ ಬೇಸರಿಕೆ ಮಾಡಿಕೊಂಡ ಅಂತಂದ್ರೆ ಇಡೀ ಕೆಲಸವೆಲ್ಲ ವಿಘಟಿತವಾಗಿ ಹೋಗಿಬಿಡುತ್ತೆ. ಅದರ ಜವಾಬ್ದಾರಿ ಸರಿಯಾಗಿ ನೋಡ್ಕೊಳ್ಬೇಕಾ ಅಂತ ಹೇಳಿ ಸುಮಂತ್ರನಿಗೆ ಒಪ್ಪಿಸಿ, ಸುಮಂತ್ರನಿಗೆ ಹೇಳ್ತಾನೆ, ಹೋಗಿ ರಾಮನನ್ನು ಕರೆದುಕೊಂಡು ಬಾ. ಇನ್ನು ರಾಮ ಬಂದಿಲ್ಲ, ರಾಮನಿಗೆ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ, ರಾಮನನ್ನು ಕರೆದುಕೊಂಡು ಬಾ ಅಂತ ಹೇಳಿದಾಗ ಸುಮಂತ್ರ ಓಡಿ ಹೋಗ್ತಾನೆ. ಏನು ಹಿಗ್ಗು ಅಂದ್ರೆ ಸುಮಂತ್ರನೇ ರಥ ತಗೊಂಡು ರಾಮನ ಮನೆಯೊಳಗಿನ ತನಕ ಹೋಗ್ತಾನೆ. ಆಗಿನ ಕಾಲದ ಮನೆಯು ದೊಡ್ಡ ದೊಡ್ಡ ಮಹಲ್ಗಳು, ಒಳಗೆ ಹೋದ. ರಾಮಕೃತಾತ್ಮ ಭವತ, ರಾಮ ಶಾಂತವಾಗಿ ಕುಳಿತುಕೊಂಡಿದ್ದ. ಸುಮಂತ್ರ ಬಂದು ನಮಸ್ಕಾರವನ್ನು ಮಾಡಿದ. ಮಹಾರಾಜ ರಾಮ, ಅಪ್ಪ ಕರೀತಾ ಇದ್ದಾರೆ ಬರಬೇಕಂತ. ಕ್ವಶನ್ ಮಾಡಲಿಲ್ಲ, ಯಾಕ, ಏನು, ಎಂತ, ಏನ್ ಸಮಸ್ಯೆ ಅದ, ಏನ್ ಸಿಟ್ಟಿಗೆ ಬಂದಾನ, ಹೆಂಗದ ಮೂಡ್, ಹೆಂಗದ ನಮ್ಮಪ್ಪಂದು, ಯಾವ ಕ್ವಶನ್ ಮಾಡಲಿಲ್ಲ, ಏನು ಪ್ರಶ್ನೆ ಏನು ಮಾಡಲಿಲ್ಲ. ಕರ್ದಾನ, ಅಪ್ಪ ಕರ್ದ, ಬಂದೆ ನಡಿ ನಡಿ ಅಂತ ಹೇಳ್ದ. ಬೇಗ ಅದೇ ರಥವನ್ನು ಏರಿದ, ಓಡಿ ಬಂದವನೇನೆ ದಶರಥ ಮಹಾರಾಜ ದೊಡ್ಡದಾದ ಸಿಂಹಾಸನದ ಮೇಲೆ ದಶರಥ ಕೂತಿದ್ದಾರೆ. ಇಲ್ಲೆಲ್ಲ ಲಕ್ಷಾವಧಿ ಜನ ಬ್ರಾಹ್ಮಣರು, ರಾಜರು, ಚಕ್ರವರ್ತಿಗಳು ಎಲ್ಲರೂ ಕುಳಿತುಕೊಂಡಿದ್ದಾರೆ. ರಾಮ ಬಂದು ಎರಡೂ ಕಿವಿಗಳನ್ನು ಹಿಡಿದು ನಾಮಸ್ವಂ ಶ್ರಾವಯನ್ ರಾಮ, ನಾನು ರಾಮ ಬಂದಿದ್ದೇನೆ ಅಂತ ಹೇಳಿ ಕಾಲು ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಇದು ನಮ್ಮ ಸದಾಚಾರವಿದೆ. ಇವತ್ತು ಎಲ್ಲಿಗೆ ಬಂದಿದೆ ಅಂತಂದ್ರೆ, ಪ್ರತಿನಿತ್ಯ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದಲ್ಲ, ಅವನ ಹುಟ್ಟು ಹಬ್ಬದ ದಿನ ತಂದೆ ತಾಯಿನೇ ವಿಶ್ ಮೊದಲಿಗೆ ಮಾಡಬೇಕೇ ಹೊರತು ಇವ್ನು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳುವುದಿಲ್ಲ. ವಿಶ್ ಮಾಡ್ಯಾರೋ ಇಲ್ಲೋ ಅನ್ನೋದೇ ಲಕ್ಷ್ಯ ಕೊಟ್ಟಿರ್ತಾರೆ ಮಕ್ಕಳು. ಒಂದು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ರೆ ಸಾಕು, ಅವ್ರು ಹಿಗ್ಗೋಯ್ತು, ಫಸ್ಟ್ ವಿಶ್ ನಿಂದ ಬಂತು ಅಂತ ಹೇಳಿ. ಹಾಗೆಲ್ಲ ಅದನ್ನು ನಾವು ಬೆಳೆಸುವ ಕ್ರಮ. ಸಣ್ಣ ಹುಡುಗ ರಾಮೇನ್ ಬಹಳ ದೊಡ್ಡವನಲ್ಲ, ಅಂದ್ರೆ 20, 30, 40 ವರ್ಷ ದೊಡ್ಡವನಲ್ಲ, 16, 17 ವರ್ಷದ ಪುಟ್ಟ ಯುವಕ. ಆಗ ತಾನೇ ವಿವಾಹವಾಗಿದೆ. ವೈಭವ, ಶ್ರೀಮಂತಿಕೆ, ಸೌಭಾಗ್ಯ ಅಚ್ಚರಿಯಾಗಿರ್ತಕ್ಕಂಥದ್ದಿದೆ. ಅಂಥದ್ದಿದ್ದಾಗಲೂ ತಂದೆಗೆ ನಮಸ್ಕಾರವನ್ನು ಮಾಡ್ತಾ ಇರುವಾಗ ಎರಡೂ ಕಿವಿಗಳನ್ನು ಹಿಡಿದು ನಾನು ರಾಮ ಬಂದಿದ್ದೇನೆ ಅಪ್ಪ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ದಶರಥ ಮಹಾರಾಜ ಆಗ ಹೋಗಿ ಬಿಗಿದಪ್ಪಿ ಅವನನ್ನು ತನ್ನ ಸಿಂಹಾಸನದ ಮೇಲೆ ಕುಡಿಸಿಕೊಳ್ತಾನೆ. ತನ್ನ ಸಿಂಹಾಸನದ ಮೇಲೆ ಕುಡಿಸಿಕೊಳ್ತಾನೆ. ಕುಡಿಸಿಕೊಂಡಾಗ ರಾಮ ಮುದ್ದಿಯಾಗಿ
ನಂದೇ ಸಿಂಹಾಸನ ಅಲ್ಲ ಅಪ್ಪ, ನೀ ಮೂಲೆ ಸರಿ ಅಂತ ತಾನು ಕೂಡ್ಲಿಲ್ಲ. ಇದು ದುರ್ಯೋಧನ ಮಾಡಿದ. ಧೃತರಾಷ್ಟ್ರನನ್ನು ಪಕ್ಕಕ್ಕೆ ಸರಿಸಿ ತಾನು ಕುಳಿತುಕೊಂಡ. ನಮ್ಮ ರಾಮ ಮಾಡಿದ ಆ ಸಿಂಹಾಸನದ ಮೇಲೇನೆ ಮುತ್ತಿಯಾಗಿ ಕೈ ಹಿಡಿದು ಕುಳಿತುಕೊಳ್ತಾನೆ. ಅಪ್ಪ ಏನು ಕರೆದಿದ್ದು ಅಂತ ಹೇಳಿದಾಗ, ಏನಿಲ್ಲ, ಹಿರಿಯಳಾದ ಕೌಸಲ್ಯಲ್ಲಿ ನೀನು ಹುಟ್ಟಿ ಬಂದಿದ್ದೀಯಾ. ಎಲ್ಲ ಜನರು ಏಕ ಮಾತಿನಿಂದ ಹೇಳ್ತಾ ಇದ್ದಾರೆ, ನಿನಗೆ ಪಟ್ಟ ಕಟ್ಟಬೇಕಂತ ಮಾಡಿದೆ. ನೀನು ನಾಳೆ ಬರುವ ಚೈತ್ರ ಮಾಸ ಬಹಳ ಯೋಗ್ಯವಾದ ಮಾಸ. ಈ ಮಾಸದೊಳಗೆ ನಾನು ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ, ಅದಕ್ಕೆ ನೀನು ಸಿದ್ಧನಾಗು. ರಾಮ ಹುಟ್ಟಿದ್ದು ಚೈತ್ರ, ರಾಮನ ಮದುವೆಯಾಗಿದ್ದು ಚೈತ್ರ, ರಾಮನಿಗೆ ಪಟ್ಟ ಕಟ್ಟಲಿಕ್ಕೆ ಹೊರಟಿದ್ದು ಚೈತ್ರ, ರಾಮ ವನಕ್ಕೆ ಹೊರಟಿದ್ದು ಇದೇ 2-3 ದಿನದೊಳಗೇನೆ, ಚೈತ್ರದೊಳಗೇನೆ. 14 ವರ್ಷ ಮುಗಿದಿದ್ದು ಸರಿಯಾಗಿ ಚೈತ್ರಕ್ಕೇನೆ, ಮತ್ತೆ ರಾಜ್ಯಾಭಿಷೇಕವಾದದ್ದು ಚೈತ್ರ. ಹಾಗಾಗಿ ಚೈತ್ರಕ್ಕೂ ರಾಮನಿಗೂ ಬಹಳ ಅವಿನಾಭಾವ ಸಂಬಂಧವಿದೆ ಹೇಳಿ ಎಲ್ಲ ರಾಜರುಗಳನ್ನು, ಎಲ್ಲ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ ರಾಮ ಅಂತ ಹೇಳಿ ಉಪದೇಶವನ್ನು ಮಾಡಿ ಒಂದು ಮಾತನ್ನು ಹೇಳ್ತಾನೆ. ಬಹಳ ಸುಂದರವಾದ ಮಾತು. ಉಪದೇಶ ಸಾಕಷ್ಟು ಮಾಡಿದ್ದಾನೆ. ಆ ಒಂದು ಮಾತಿನೊಳಗೆ ಎಲ್ಲ ಬರುತ್ತೆ. ಏನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಭೂಯೋ ವಿನಯ ಮಾಸ್ತಾಯ ಭವ ನಿತ್ಯಂ ಜಿತೇಂದ್ರಿಯ. ನೀನು ವಿನಯವಂತನಾಗಿದ್ದೀಯ, ಇದರಲ್ಲಿ 2 ಮಾತಿಲ್ಲ. ನಿನಗೆ ಜವಾಬ್ದಾರಿ ಬಂದಿದೆ ಅಂತೇಳಿ ಕೋಡುಗಳು ಬರೋದು ಬೇಡ, ಇನ್ನೂ ಹೆಚ್ಚಿಗೆ ವಿನಯಶೀಲನಾಗ, ಜಿತೇಂದ್ರಿಯನಾಗ. ನೀನಿದ್ದೀಯ ಈಗ ಅದ್ಭುತವಾದ ಜಿತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನು ಗೆದ್ದವನಾಗಿದ್ದೀಯ, ಇನ್ನೂ ಹೆಚ್ಚಿಗೆ ಸಾಧಿಸಿ. ಯಾಕೆ? ವಿನಯವಂತ ಜಿತೇಂದ್ರಿಯ ರಾಜ್ಯವನ್ನು ಸರಿಯಾಗಿ ಆಳ್ತಾನೆ. ಯಾರು ಇಂದ್ರಿಯ ಲೋಲುಪರಿದ್ದಾರೆ ಅಂದ್ರೆ ರಾಗಿಗಳಿದ್ದಾರೆ, ಅವನು ರಾಜ್ಯವನ್ನು ಎಲ್ಲ ಲೂಟಿ ಮಾಡಿ ಹಾಕ್ತಾನೆ ತನ್ನ ಭೋಗಕ್ಕಾಗಿ. ಶೀರ್ಷ ಮಹಲ್ ಬಂತಲ್ಲ, ಯಾಕೆ? ತನ್ನ ಭೋಗಕ್ಕಾಗಿ. ಇಲ್ಲೇನೆಲ್ಲ ಬಂದು ತನ್ನ ಭೋಗಕ್ಕಾಗಿ ಬಂದು. ಯಾಕೆ ಬಂತು ಅಂತಂದ್ರೆ ಅವನು ರಾಗಿಯಾಗಿದ್ದ, ವಿರಾಗಿ ಆಗಲಿಲ್ಲ. ಯಾರು ವಿರಾಗಿ ಇದ್ದಾನೆ ಕೋಶ ಉಳಿಯತ್ತೆ, ಯಾರು ವಿನಯನಾಗಿದ್ದಾನೆ, ವಿನೀತನಾಗಿದ್ದಾನೆ, ಎಲ್ಲರೂ ಅವನ ವಶರಾಗ್ತಾನೆ. ರಾಜನಿಗೆ ಇರಬೇಕಾದದ್ದೇ 2. ಒಂದು ಕೋಶ ಉಳಿಬೇಕು, ಬೆಳಿಬೇಕು. 2ನೇದ್ದು ಎಲ್ಲರೂ ಅವನ ವಶದಲ್ಲಿ ಇರಬೇಕು. ವಶದಲ್ಲಿ ಇಟ್ಟುಕೊಳ್ಳೋದಕ್ಕೆ ದಬ್ಬಾಳಿಕೆ ಮುಖ್ಯವಲ್ಲ, ವಿನಯವಂತಿಕೆ ಬಹಳ ಮುಖ್ಯ. ಕೋಶ ಉಳಿಯೋದಕ್ಕಾಗಿ ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆಲ್ಲುವುದು ಇದು ಬಹಳ ಮುಖ್ಯವಾದ್ದು. ಆದ್ರಿಂದಾಗಿ ರಾಮ ಈ 2ರೊಳಗೆ ಸ್ವಲ್ಪ ಸುಧಾರಿಸಿಕೊ. ನೀನು ಇದೆಯಾ ಈಗ, ಆದ್ರೂ ಇನ್ನೂ ಹೆಚ್ಚಿಗೆ ಸುಧಾರಿಸಿ ಅಂತ ಇಷ್ಟು ಹೇಳಿದಾಗ ರಾಮ ಆಯ್ತು ಅಂತ ಹೇಳಿ ತ್ವರಿತ ಶೀಘ್ರಮಾಗತ್ಯ ಇಷ್ಟು ಹೇಳುವುದನ್ನು ರಾಮನ ಗೆಳೆಯಂದ್ರು ಕೇಳಿಕೊಂಡ್ರು. ರಾಮನ ಯುವರಾಜ ಅಂದ್ಮೇಲೆ ಒಂದೊಂದು ಟೀಮ್ ಇತ್ತು, ಅವರೆಲ್ಲರೂ ದೂರದಿಂದ ಕೇಳಿಕೊಂಡ್ರು. ಕೇಳಿದ ಕೂಡಲೇ ಕೌಸಲ್ಯ ಹತ್ರ ಓಡಿ ಹೋಗ್ತಾರೆ. ಅಮ್ಮ, ರಾಮನಿಗೆ ಪಟ್ಟಾಭಿಷೇಕ ಅಂತೆ, ರಾಮನಿಗೆ ಪಟ್ಟಾಭಿಷೇಕ ಅಂತ. ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ್ಕೊಳ್ಳಿ ಏನ್ ಮಾಡ್ಬೇಕು ಹೇಳ್ರಿ? ರಿಯಾಕ್ಷನ್ ಕೌಸಲ್ಯದ ಏನ್ ಮಾಡಿದ್ದ ಅಂತಂದ್ರೆ, ಕೈಗೆ ಸಿಕ್ಕ ಬಂಗಾರವನ್ನು, ಆಕಳಗಳನ್ನು, ರತ್ನಗಳನ್ನು ಎಲ್ಲವನ್ನು ಅಲ್ಲಿ ಯಾರ್ಯಾರು ಬ್ರಾಹ್ಮಣರು ಕಾಣಿಸ್ತಾರೆ ಎಲ್ಲರಿಗೂ ದಾನವಾಗಿ ಕೊಟ್ಟು ಬಿಡ್ತಾನೆ ಹಿಗ್ಗಿನೊಳಗೆ. ಯಾಕೆ? ಹಿಂದೆ ಹೇಳಿದ್ದೆ, ಈ ಪಟ್ಟಾಭಿಷೇಕದ ಸುದ್ದಿ ಸತ್ಯವಾಗಲಿ, ಯುವರಾಜನಾದ ಮೇಲೆ ಅವನಿಗೆ ಯಾವ ಕಂಟಕಗಳು ಬರಬಾರದು, ಅವನು ಪುಣ್ಯವಂತನಾಗಿರಬೇಕು. ಹಾಗಾಗಿ ನಾನು ಸಮೃದ್ಧವಾಗಿ ದಾನ ಕೊಡಬೇಕು ಅಂತೇಳಿ ಯಥೇಚ್ಛವಾಗಿ ದಾನ ಕೊಟ್ಟು ಬಿಡ್ತಾಳೆ. ಇನ್ನೂ ಅಧಿಕೃತವಾದ ಸುದ್ದಿ ಕೌಸಲ್ಯಗೆ ಬಂದಿಲ್ಲ. ಹುಚ್ಚರೆ, ನೀವ್ಯಾರೋ ಹೇಳಿರೋ, ಇನ್ನು ದಶರಥ ಹೇಳಿಲ್ಲ, ರಾಮ ಹೇಳಿಲ್ಲ, ನಾನು ಹೇಗೆ ಒಪ್ಪಲಿ ಅಂತೇಳಿ ನೆಗ್ಲೆಕ್ಟ್ ಮಾಡಲಿಲ್ಲ. ಯಾರ ಬಾಯಿಂದ ಒಳ್ಳೆ ಸುದ್ದಿ ಬಂತೋ ಆಗಿಂದಾಗಲೇ ಸಮೃದ್ಧವಾಗಿ ದಾನ ಕೊಡ್ತಾಳೆ ಕೌಸಲ್ಯ. ಆಗ ಮಂತ್ರಯಿತ್ವ ತತಶ್ಚಕ್ರೆ ರಾಮ ಅಷ್ಟು ಕೇಳಿ ರಾಮನಿಗೆ ಹೇಳ್ತಾನೆ, ರಾಮ ನೋಡಿ, ಏನಿಲ್ಲ, ನಾಡದ್ದು ಪುಷ್ಯ ನಕ್ಷತ್ರ, ಬಹಳ ಶ್ರೇಷ್ಠವಾದ ನಕ್ಷತ್ರ. ಆ ನಕ್ಷತ್ರದೊಳಗೆ ನಿನಗೆ ಪಟ್ಟಾಭಿಷೇಕವಿದೆ. ನೀನು ಹೊರಡು, ಹೋಗಿ ಕೌಸಲ್ಯಗೆ ಹೇಳು, ಅವಳು ಏನು ಹೇಳ್ತಾಳೆ ಅದನ್ನೆಲ್ಲ ಮಾತುಗಳನ್ನು ಕೇಳು, ಪರಿಪಾಲನೆಯನ್ನು ಮಾಡು ಅಂತ ಹೇಳಿ ರಾಮನಿಗೆ ಕೊಟ್ಟು ಕಳಿಸಿದ. ರಾಮ ಆಚೆ ಕೌಸಲ್ಯ ಮನೆಗೆ ಹೋದ. ದಶರಥ ವಿಚಾರ ಮಾಡಿದ, ಟೆನ್ಷನ್ ಮಾಡ್ಕೊಂಡ, ತಲೆ ಕೆಟ್ಟು ಹೋಯ್ತು. ಸುಮಂತ್ರನ ಕರೆದ, ಸುಮಂತ್ರ ಬಾಯಿಲ್ಲ ಅಂದ. ಏನು
ಏನಿಲ್ಲ, ನಾಡದ್ದು ಯಾಕೆ? ನಾಳೆ ಮಧ್ಯಾಹ್ನದ ಹೊತ್ತಿಗೇನೆ ಪುಷ್ಯ ನಕ್ಷತ್ರ ಬಂದು ಬಿಡತ್ತೆ. ಪುನರ್ವಸು ಪುಷ್ಯದ ಸಂಯೋಗವಿದೆ. ನಾಡದವರೆಗೆ ಯಾಕೆ ಕಾಯಬೇಕು? ನಾಳೆಯೇ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು. ಹೋಗಿ ರಾಮನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಮತ್ತೆ ಓಡಿಸಿದ. ಸುಮಂತ್ರ ಓಡಿ ಹೋಗ್ತಾನೆ. ಓಡಿ ಹೋಗಿ ರಾಮ ಕರೀತಾ ಇದ್ದಾರೆ. ನಾವಾಗಿತ್ತು ಅಂದ್ರೆ ಇಲ್ಲಿ ಇಷ್ಟೊತ್ತು ಕೂತು ಬಂದೇನೋ ಮಾರಾಯ, ಮತ್ತೆ ಕರೆದಲ್ಲ ಅಪ್ಪಗೇನು ಅರುಮರಿ ಹಿಡಿತೇನೋ. ಒಮ್ಮೆ ಕರೆದ ಎಲ್ಲ ಹೇಳ್ಬೇಕಿಲ್ಲಪ್ಪ. ಇರೋದೇ ಚೋಟ್ ಮನೆ ಇರ್ತದೆ. 2 ಬೆಡ್ರೂಮ್ ಹಾಲು, 3 ಬೆಡ್ರೂಮ್ ಹಾಲ್ ಕಿಚನ್ ಇರ್ತದೆ. ಆ ರೂಮಿನಿಂದ ಈ ರೂಮಿಗೆ ಬರ್ಲಿಕ್ಕೆ ಅವನಿಗೆ ಟೆನ್ಷನ್. ಕರೆದಾಗೆ ಎಲ್ಲ ಹೇಳ್ಬೇಕೋ ಇಲ್ಲೋ ಅಂತ ಹೇಳಿ. ಆಗಿನ ಕಾಲದ ಆಗಲ್ಲ. ರಥ ಓಡಬೇಕು ಅಂತಂದ್ರೆ ಎಷ್ಟು ದೊಡ್ಡ ಮನಿ, ಎಷ್ಟು ದೂರ ಇರ್ಬೋದು. ಅಷ್ಟು ಹೋಗಿ ಹೇಳಿದ್ರೆ ರಾಮಂದ ನಾನು ಬಂದೆ ನಡಿ ಯಾಕೆ ಅಪ್ಪ ಕರೆದಿದ್ದಾರೆ ಅಂದ್ಮೇಲೆ ಅರ್ಜೆಂಟ್ ಇರುತ್ತೆ, ಬರ್ತೇನೆ ಅಂತ ಹೇಳಿ ಓಡಿ ಬರ್ತಾನೆ. ಓಡಿ ಬಂದಾಗ ಹೇಳ್ತಾನೆ, ನೋಡು ರಾಮ, ಯಾಕೋ ಇಲ್ಲಿ ಸೂಚನೆಗಳು, ಶುಭ ಸೂಚನೆಗಳಿಲ್ಲ. ಈ ಎಲ್ಲ ಸೂಚನೆಗಳನ್ನು ಗಮನಿಸಿದರೆ ರಾಜನೇ ಸತ್ತು ಹೋಗುವಂತ ಶುಭ ಏನಂತಾರೆ, ಅಶುಭ ಸೂಚನೆಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇವೆ. ಅದಕ್ಕಾಗಿ ನಾನು ವಿಚಾರವನ್ನು ಮಾಡಿದ್ದೇನೆ, ನಾಡದ್ದು ಅಲ್ಲ, ನಾಳೆಯೇ ನಿನ್ನ ಪಟ್ಟಾಭಿಷೇಕವಿದೆ. ಹೋಗು, ಏನು ವ್ರತ ನಿಯಮಗಳನ್ನು ಮಾಡಬೇಕು ಎಲ್ಲ ವ್ರತ ನಿಯಮಗಳನ್ನು ಮಾಡು ಅಂತ ಹೇಳ್ತಾನೆ. ಹೇಳಿ ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಹೇಳಿ ಕೊಟ್ಟು ಕಳಿಸ. ತತ್ಕ್ಷಣಾದೇವ. ಆಗ ರಾಮನ ಸ್ವಲ್ಪ ಗಡಿಬಿಡಿ ಮಾಡ್ಬೇಕಲ್ಲ. ನಾಡದ್ದು ಅಂತ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಇದ್ದ. ನಾಳೆಯೇ ಅಂತಂದ ಮೇಲೆ ಸ್ವಲ್ಪ ಮತ್ತೆ ಆಕ್ಟಿವ್ ಆಗ್ಬೇಕು. ಓಡಿ ನೇರವಾಗಿ ಹೋಗಿ ತಾಯಿಯ ಕಾಲುಗಳನ್ನು ಹಿಡಿದು ಗಟ್ಟಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಇವತ್ತು ತಂದೆ ತಾಯಿಗಳೇ ನಮಸ್ಕಾರ್ಯರಲ್ಲ. ಯಾವ ಮಕ್ಕಳಿಂದಲೂ ನಮಸ್ಕಾರ ಮಾಡಿಸಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಅದೊಂದು ಟ್ರೆಂಡ್ ಇದೆ. ಏನಂತೆ, ನಾವು ನಮ್ಮ ಮಕ್ಕಳನ್ನು ಫ್ರೆಂಡ್ ಆಗಿ, ಗೆಳೆಯರಾಗಿ ಬೆಳೆಸಿಬಿಟ್ಟಿದ್ದೇವೆ. ಯಾಕೆ ಅಂದ್ರೆ ತನ್ನನ್ನು ತಾನು ಮುಚ್ಚಾಕೊಳ್ಳಿಕ್ಕೆ, ಅವ್ರ ಮುಂದೆ ಗೌರವವನ್ನು ಸಂಪಾದಿಸಿಕೊಳ್ಳಿಕ್ಕೆ ಆಗಿಲ್ಲ ಅಂದಮೇಲೆ ಗೆಳೆಯರನ್ನಾಗಿ ಮಾಡ್ಕೊಂಡ್ಬಿಟ್ರೆ ಸೇಫ್ ಅಲ್ಲ 4 ಮಂದಿ ಮುಂದೆ ಹೇಳಲಿಕ್ಕೆ. ಗೆಳೆಯರನ್ನಾಗಿ ಮಾಡ್ಕೊಂಡು ಹಾಗೆಲ್ಲ ಅಲ್ಲ. ತಂದೆ ತಾಯಿಗಳು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಬೇಕು. ಅಷ್ಟೇ ಮನಸ್ಸು ತುಂಬಿ ತಂದೆ ತಾಯಿಗಳು ಹರಿಸ್ಲಿಕ್ಕೆ ಬೇಕು. ಅನೇಕ ಹಿರಿಯರಿದ್ರು, ಈಗೂ ಇದ್ದಾರೆ ಸಾಕಷ್ಟು ಜನ. ಏನು ಆಶೀರ್ವಾದಗಳನ್ನು ಮಾಡ್ತಾರೆ, ಪಟ 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 ಹೇಳ್ತಾರೆ. 6, 8, 10 ಆರೋಗ್ಯವಂತನಾಗು, ಆಯುಷ್ಮಂತನಾಗು, ಸೌಭಾಗ್ಯವಂತನಾಗು, ಸುಶೀಲನಾಗು, ಸೌಜನ್ಯ ಉಳ್ಳವನಾಗು, ಐಶ್ವರ್ಯ ಉಳ್ಳವನಾಗು, ತನ್ನ 8, 10 ಆಶೀರ್ವಾದಗಳನ್ನು ಮಾಡ್ತಾರೆ. ಕೇಳಿದಾಗ ಹಿಕ್ಕಿ ಹೋಗಿ ಬಿಡುತ್ತೆ ಮನಸ್ಸು. ಆ ವ್ಯಕ್ತಿಗೆ ಹೋಗಿ ನಮಸ್ಕಾರ ಮಾಡ್ಬೇಕಪ್ಪ ಅನಿಸತ್ತೆ. ನಮ್ಗೆ ಏನ್ ದುರ್ದೈವ ಅಂದ್ರೆ ನಮ್ಗೆ ಏನ್ ಆಶೀರ್ವಾದ ಮಾಡಬೇಕು ಗೊತ್ತಿಲ್ಲ, ಹೇಗೆ ನಮಸ್ಕಾರ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗೆಲ್ಲ ಹೋಗಿ ಕಾಲು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ಪ್ರೀತಿಯಿಂದ ನಮಸ್ಕಾರ ಮಾಡಿ ಅಮ್ಮ, ನಾಳೆಯ ದಿನ ಪುಷ್ಯ ನಕ್ಷತ್ರದ ಸಂಯೋಗವಿದೆ, ಪುನರ್ವಸು ಪುಷ್ಯಗಳ ಸಂಯೋಗವಿದೆ, ಯೋಗ್ಯವಾದ ದಿನ ಅಂತೆ. ಹಾಗಾಗಿ ನನಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿಲ್ಲ ರಾಮ. ಅವನಲ್ಲಿ ವಿನಯ ಅಂತಂದ್ರೆ ಊಹಾತೀತವಾದ ವಿನಯ. ಅಂಬ ತಾಯಿ, ತಂದೆ ನನಗೆ ಒಂದು ಆದೇಶ ಮಾಡಿದ್ದಾನೆ. ಏನಂತಂದ್ರೆ ಪ್ರಜಾಪಾಲನೆಯನ್ನು ಮಾಡುವಂತ ಆದೇಶವನ್ನು ಮಾಡಿದ್ದಾನೆ. ಇವತ್ತು ಎಲ್ಲ ಹೇಳ್ತಾರೆ ಪ್ರಜೆಗಳಿಗಾಗಿ ನಾವು ಆರಿಸಿ ಬಂದಿದ್ದೇವೆ ಅಂತೇಳಿ. ಅದು ಕೇವಲ ಲಿಪ್ ವರ್ಕ್ ಆಗಿರುತ್ತದೆ. ಅದು ಮನಸ್ಸಿನಿಂದ ಬಂದ ಮಾತು ಆಗಿರೋದಿಲ್ಲ. ಅದು ಏನ ರಾಮ ಹೇಳ್ತಾನೆ, ಅಂಬ 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 ಅಂದ್ರೆ ತಾಯಿಗೆ ಸಂಬೋಧನೆಯನ್ನು ಮಾಡ್ತಾರೆ. ಅಮ್ಮ ಏನು ಅಂತಂದ್ರೆ ಪ್ರಜೆಗಳನ್ನು ರಕ್ಷಣೆಯನ್ನು ಮಾಡು ಎಂಬುದಾಗಿ ತಂದೆ ಆದೇಶವನ್ನು ಮಾಡಿದ್ದಾನೆ. ಆದೇಶವನ್ನು ಸ್ವೀಕಾರ ಮಾಡ್ತೇನೆ, ನೀನು ಆಶೀರ್ವಾದ ಮಾಡು. ಅದಕ್ಕೆ ಏನೇನು ಕ್ರಿಯಾಕರ್ಮಗಳಾಗ್ಬೇಕಲ್ಲ, ಆ ಎಲ್ಲ ಕರ್ಮಗಳನ್ನು ನೀನೇ ಮಾಡಿಸ್ಬೇಕಲ್ಲ ಅಂತ ಹೇಳಿ ನಮಸ್ಕಾರವನ್ನು ಮಾಡಿದ. ನಮಸ್ಕಾರ ಮಾಡಿದ್ರೆ ಆ ತಾಯಿ ಏನು ಹಿಗ್ಗು, ಏನು ಖುಷಿ ಅಂತ. ಹರ್ಷ ಭಾಷ್ಪಾಕುಲಂ ವಾಕ್ಯಂ ಇದಂ ರಾಮಮ ಭಾಷತ. ಮೊಟ್ಟ ಮೊದಲಿಗೆ ತಾಯಿ ಕರಳು, ವಿಚಿತ್ರವಾಗಿರ್ತಕ್ಕಂಥ ಕರಳು, ಆ ತಾಯಿಯಿಂದ ಕಣ್ಣಾಗಿ ನೀರು ಬರುತ್ತೆ ಕಂಡಾಗಿ ಸುರಿಸ್ತಾಳೆ. ಫಸ್ಟ್ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಚೆನ್ನಾಗಿ ಕಣ್ಣೀರು ಸುರಿಸ್ತಾಳೆ.
ತಲೆ, ಮನಸ್ಸು, ದೇಹ ಎಲ್ಲ ಹಗುರಾಗಿ ಬಿಡುತ್ತೆ. ಶಾಂತವಾಯ್ತು. ನೋಡೋ ರಾಮ ಏನು ವತ್ಸ ರಾಮ ಚಿರಂಜೀವಿಯಾಗಿ ಬಾಳು. ಪರಿಪಂಥಿನ, ನಿನ್ನ ಮಾರ್ಗದೊಳಗೆ ಏನೆಲ್ಲ ವಿಘ್ನಗಳು ತಂದು ಕೊಡುವವರಿದ್ದಾರೆ ಅವರೆಲ್ಲರೂ ದೂರವಾಗಲಿ. ಜ್ಞಾತೀನ್ಮೇ ತ್ವಂ ಶ್ರಿಯಾಯುಕ್ತ, ನನ್ನ ಬಳಗದವರನ್ನು ನೀನು ಸಂತೋಷವಾಗಿಡು. ಸುಮಿತ್ರಾಯಾಶ್ಚ, ಸುಮಿತ್ರೆಯನ್ನು ಸಂತೋಷವಾಗಿ. ತಾಯಿಯ ಕರಳು ಯಾಕೆ? ಎಂದು ಕೈಕೇಯಿಯನ್ನು ಮದುವೆಯಾದ ಈ ಎರಡನೇ ಮದುವೆ ಏನಿರುತ್ತೆ, ಸಾಮಾನ್ಯವಾಗಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾನೆ. ಈಗಿಂದಲ್ಲ, ಹಳೇದು. ಮೊದಲನೇ ಮದುವೆ ಏನಿರುತ್ತೆ, ಅರೇಂಜ್ ಮ್ಯಾರೇಜ್ ಇರುತ್ತೆ. ಎಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾನೋ ಅಲ್ಲಿ ಆ ಪ್ರೀತಿ ಉಳಿಸಿಕೊಳ್ಳುವುದಕ್ಕಾಗಿ 100ಕ್ಕೆ 100ರಷ್ಟು ಅಟೆನ್ಷನ್ ಇರುತ್ತೆ, 100ಕ್ಕೆ 100ರಷ್ಟು ಕಾಳಜಿ ಇರ್ತದೆ. ಅದರಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರು ಯಾರ್ದು ಎಚ್ಚರಿಕೆ ಇರುವುದಿಲ್ಲ. ಹಾಗಾಗಿ ಕೈಕೇಯಿ ಅನ್ನೋದು ಏನಿದೆ, ಇದು ಪ್ರೇಮದ ಪುತ್ಥಳಿ. ಅದು ದಶರಥ ಮಹಾರಾಜನಿಗೆ ತಾನು ಪ್ರೀತಿ ಮಾಡಿ ಅದನ್ನು ಸ್ವೀಕಾರವನ್ನು ಮಾಡಿಕೊಂಡು ಬಂದದ್ದು ಕೈಕೇಯಿಯನ್ನು. ಹಾಗಾಗಿ ಪರಿಪೂರ್ಣವಾಗಿ ಕೈಕೇಯಿಯಲ್ಲೇನೆ ಅನುರಾಗ. ತ್ರೇತಾಯುಗವಲ್ಲದೆ ಕೃತಯುಗ ಇತ್ತು ಅಂತಾಗಿದ್ರೆ ಕೌಸಲ್ಯ ಡೈವರ್ಸ್ ತಗೋತಿದ್ಲೇನೋ, ಸುಮಿತ್ರಾ ಡೈವರ್ಸ್ ತಗೋತಿದ್ಲೋ ಏನೋ. ಆದರೆ ಅದು ತ್ರೇತಾಯುಗವಾಗಿತ್ತು. ಆದ್ದರಿಂದಾಗಿ ಆ ಹೆಜ್ಜೆಗೆ ಅವಳು ಮುನ್ನಡಿ ಇಟ್ಟಿದ್ದಿಲ್ಲ. ಆದರೆ ಕೈಕೇಯಿ ಬಂದ ಮೇಲೆ ಅವಳಿಗೆ ಮಹತ್ವ ಇದ್ದದ್ದಕ್ಕಾಗಿ ಕೌಸಲ್ಯಗೆ, ಸುಮಿತ್ರೆಗೆ ಪೂರ್ಣ ಮೂಲೆಗೊಂಪು. ಕೌಸಲ್ಯಗೆ ಮಹತ್ವ ಏನೋ, ಅವಳು ಮಹಾರಾಣಿ ಎನ್ನುವುದಷ್ಟೇ ಮಹತ್ವ. ದಶರಥ ಮನೆಯನ್ನು ಕೈಕೇಯಿ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದ. ಹಾಗಾಗಿ ಹೆಂಡತಿಗೆ ಒಂದು ಆಸೆ ಇರುತ್ತೆ, ನನ್ನನ್ನು ಸಂತೋಷವಾಗಿಡಬೇಕು, ನನ್ನ ಕುಟುಂಬವನ್ನು ಸಂತೋಷವಾಗಿಡಬೇಕು. ನನ್ನ ತಂದೆ ತಾಯಿ ಅಕ್ಕ ತಂಗಿಯರು ಯಾರಿದ್ದಾರೆ ಅವ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಪ್ರೀತಿಯಿಂದ ಮಾತಾಡಬೇಕು, ಇಷ್ಟೇ ಆಸೆ ಇರುತ್ತೆ. ಇದು ಕೌಸಲ್ಯ ಮಾತಿನಿಂದ ಹೊರಗೆ ಎದ್ದು ಬರ್ತದೆ. ಕೌಸಲ್ಯ ಹೇಳ್ತಾಳೆ, ರಾಮ ನೀನು ರಾಜನಾಗು, ಆದರೆ ಮೇಜ್ಞಾತಿ, ನನ್ನನ್ನು ಹಾಗೂ ನನ್ನ ಬಳಗದವರನ್ನು, ಸುಮಿತ್ರೆಯನ್ನು ಹಾಗೂ ಸುಮಿತ್ರೆಯ ಬಳಗದವರನ್ನು ಸಂತೋಷವಾಗಿಡೋ ಮಾರಾಯ. ಆ ಸಂತೋಷ ನಾವು ಕಂಡೇ ಇಲ್ಲ. ನಾವು ಆದ್ರೆ ಕೈಕೇಯಿ ಬೈಯುವುದಿಲ್ಲ. ಇದು ಕೌಸಲ್ಯ ದೊಡ್ಡ ಸ್ತನಿಕೆ. ಇದು ಆ ಹುಚ್ಚು ಕೈಕೇಯಿ ಬಂದು ಅವತ್ತಿಂದ ನಾವು ಬರ್ಬಾದಾಗಿವೆ ಅಂತ ಅನ್ನಲಿಲ್ಲ. ಅವಳು ನಮ್ಮನ್ನು ಸಂತೋಷವಾಗಿ ಇಡಬೇಕಾದ ಜವಾಬ್ದಾರಿ ನಿನ್ನದು ಮಾರಾಯ, ಇಷ್ಟು ನಾನು ಬೇಡಿಕೊಳ್ತೇನೆ ಅಂತ ಹೇಳಿ ಅಂದ್ರೆ ಇಲ್ಲೂ ಕೌಸಲ್ಯ ತಿಳುವಳಿಕೆ ಎಷ್ಟಿದೆ, ಅವಳ ಸೌಜನ್ಯ ಎಷ್ಟಿದೆ ಅನ್ನೋದು ನಮಗೆ ತೋರಿ ಬರ್ತದೆ. ಹೇಳಿ ಇಷ್ಟು ಹೇಳಿದ ಮೇಲೆ ಲಕ್ಷ್ಮಣ ಪಕ್ಕದಲ್ಲೇ ಲಕ್ಷ್ಮಣ ನಿಂತಿದ್ದ, ಶಾಂತವಾಗಿ ನಿಂತಿದ್ದ. ಲಕ್ಷ್ಮಣನನ್ನು ನೋಡಿರ್ತಾನೆ, ಲಕ್ಷ್ಮಣ, ನಾನು ರಾಜನಾಗಿದ್ದೇನೆ ಅಂತೇಳಿ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ತಿಳಿಬೇಡ. ಮತ್ತೆ ಹುಚ್ಚ ಹಾಗೆಲ್ಲ ಮಾಡೋದಿಲ್ಲ. ದ್ವಿತೀಯಮ್ಮೆ ಅಂತರಾತ್ಮಾನಂ, ರಾಮನ ಎರಡನೇ ರಾಮ ಯಾರಾದ್ರೂ ಇದ್ರೆ ನೀನು ಲಕ್ಷ್ಮಣ ನೀನು. ಹಾಗಾಗಿ ನನ್ನ ಜೊತೆಗೇನೆ ನೀನು ಸಮೃದ್ಧವಾದ ಭೋಗಗಳನ್ನು ಮಾಡು, ನೀನು ಸಮೃದ್ಧವಾದ ಭೋಗಗಳನ್ನು ಮಾಡು ನೀನು ಅಂತ ಹೇಳಿ ಲಕ್ಷ್ಮಣನಿಗೂ ಸುಮಿತ್ರೆಯರಿಗೂ ಇಬ್ಬರಿಗೂ ಆಶ್ವಾಸನೆಯನ್ನು ಕೊಡ್ತಾನೆ ರಾಮ. ಇಷ್ಟು ಕೊಟ್ಟಾದ ಮೇಲೆ ಸಾಯಂಕಾಲ ಹೊತ್ತಾದಾಗ ವಸಿಷ್ಠರನ್ನು ಕರೀತಾನೆ ದಶರಥ ಮಹಾರಾಜ. ನೋಡು, ಹೋಗು, ಅಲ್ಲಿ ಹೋಗಿ ತಾಯಿ ಮಗ ಅವರು ಆನಂದ ಪಟ್ಕೋತ ಕಣ್ಣೀರು ಸುರಿಸಿಗೋತ ಮಜಾ ಮಾಡ್ಕೋತ ಅವ್ರು ಕೂತ್ ಬಿಟ್ರೆ ಆಗಬೇಕಾದ ಕ್ರಿಯಾಕರ್ಮಗಳ ಆಗೋದಿಲ್ಲ. ಹೋಗಿ ಮಾಡಿಸೋ ಮಾರಾಯ ನೀನು. ಅವನಿಗೆ ರಾಜ್ಯ ಸಿಕ್ಕದಂತ ಅವನಿಗೆ ಖುಷಿ, ಕೌಸಲ್ಯ ನನ್ನ ಮಗನಿಗೆ ರಾಜ್ಯ ಸಿಕ್ಕಿತ್ತಂತ ಅವ್ರಿಗೆ ಖುಷಿ. ಖುಷಿಯೊಳಗೇನೆ ಸಂತೋಷ ಏನು ಮಾಡುತ್ತೆ ಅಂತಂದ್ರೆ ಕರ್ತವ್ಯ ಕರ್ಮಗಳನ್ನು ಮರೆಸಿ ಹಾಕಿ ಬಿಡುತ್ತೆ ಸಂತೋಷ. ಹಾಗಾಗಿ ಆ ಸಂತೋಷದ ಭರದೊಳಗೆ ಕರ್ತವ್ಯ ಕರ್ಮಗಳನ್ನು ಮರಿಬಾರದು. ದೇವರ ಸಮಾರಾಧನೆ, ಇನ್ನು ನಾಡದ್ದೇ ನನ್ನ ಮದುವೆ ಎನ್ನುವ ಹಿಗ್ಗಿನೊಳಗೇನೆ ದೇವರ ಸಮಾರಾಧನೆ ದಿವಸ 12 ಗಂಟೆವರೆಗೂ ಆ ಹುಡುಗ ಸ್ನಾನ ಮಾಡಿರೋದಿಲ್ಲ. ಎಳ್ಕೊಂಡು ಬಂದು ಕರೆದು ಕೂಡಿಸಿ ಏನಂತಾರೆ, ಆ ಮಡಿ ಮೇಲೆ ಕೂಡಿಸಿ ಸುರುಗಿ ಹಾಕಿದಾಗಲೇನೆ ಅವನಿಗೆ ಸಂತೋಷ. ತಾನು ಮೊಟ್ಟ ಮೊದಲಿಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ಅನ್ನಕ್ಕೆ ತನ್ನ
ಸಂಧ್ಯಾವಂದನ ಜಪ ಮೊದಲಾದವುಗಳನ್ನು ಮಾಡಿದಂತ ಆಗುವುದಿಲ್ಲ ಇವತ್ತಿನ ಕಾಲದೊಳಗೆ. ಹಾಗಾಗಿ ಸಂತೋಷದ ಸಂಭ್ರಮದೊಳಗೆ ಕರ್ತವ್ಯ ಕರ್ಮಗಳನ್ನು ಯಾವ ಕಾರಣಕ್ಕೂ ಮರೆಯಬಾರದು. ಹಾಗಾಗಿ ವಸಿಷ್ಠರೇ ನೀವು ಹೋಗಿ ಬೇಗನೆ ಅಂತ ಹೇಳಿ ವಸಿಷ್ಠರಿಗೆ ಕೊಟ್ಟು ಕಳಿಸ್ತಾರೆ. ವಸಿಷ್ಠರಿಗೆ ಕಳಿಸಿದಾಗ ವಸಿಷ್ಠರು ಹೇಳ್ತಾರೆ, ಇವತ್ತಿನ ದಿನ ನೀವಿಬ್ರು ಉಪವಾಸವಿರಬೇಕು. ನೀನು ಮತ್ತು ಸೀತೆ ಚಾಪಿ ಮೇಲೆ ಮಲಗಬೇಕು. ಇವತ್ತಿನ ರಾತ್ರಿ ಚಾಪಿ ಮೇಲೆ ಮಲಗಬೇಕು. ಭವಿಷ್ಯ ಯಜ್ಞ ಯಾಗಗಳನ್ನು ಮಾಡಿ ಚೆನ್ನಾಗಿ ದೇವರ ಧ್ಯಾನವನ್ನು ಮಾಡಿ, ವಾಕ್ಯತಃ ಇಲ್ಲಿಂದ ಮಾತಿಲ್ಲ, ಸ್ಟಾಪ್. ಸಮಾವರ್ತನವಾದ ಮೇಲೆ, ಮದುವೆಗಿಂತ ಮುಂಚೆ ಮಾಡ್ತಾರೆ ಸಮಾವರ್ತನ. ಆ ಸಮಾವರ್ತನ ಆದ ಮೇಲೆ ಹೀಗೆ ಕಟ್ಟಿ ಹಾಕೋದು. ಹೊರಗೋಡಾಡುವಾಗಿಲ್ಲ, ತಿರುಗಾಡುವಾಗಿಲ್ಲ, ಕುಣಿದಾಡುವಾಗಿಲ್ಲ, ನೀರಿನಿಂದ ದೂರ ಇರೋದು, ಬೆಟ್ಟದಿಂದ ದೂರ ಇರೋದು, ದೂರ ಸಂಚಾರಗಳಿಂದ ದೂರ ಇರೋದು ಅಂತ ಹೇಳಿ ಕಟ್ಟಿ ಹಾಕ್ತಾರೆ. ಆ 3 ದಿನ ಆದ್ರೂ ನಾನು ಯಾಕೆ ಕಟ್ಟಿ ಹಾಕ್ಸ್ಕೊಳ್ಳಿ ಅಂತ ಹೇಳಂದು ವಿವಾಹದ ದಿವಸಲೇನೆ ಕಾಶಿ ಯಾತ್ರೆ ಮಾಡಿ ಬಿಡ್ತಾರೆ. ಹಾಗೆಲ್ಲ ಅಲ್ಲ, ಹಿಂದೆ ನಿಯಮ ವ್ರತಗಳು ಇರಬೇಕು. ವಾಕ್ಯತಃ ಮಾತಾಡುವಾಗಿಲ್ಲ ರಾಮ ಸೀತೆ ನೀವಿಬ್ರು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಸುಮಂತನಿಗೆ ದಶರಥ ಮಹಾರಾಜ ಹೇಳ್ತಾನೆ, ಇಡೀ ಪಟ್ಟಣ ನಿರ್ಮಾಣವಾಗಬೇಕು, ಇಡೀ ಪಟ್ಟಣ ಸ್ವಚ್ಛವಾಗಬೇಕು, ಇಡೀ ಪಟ್ಟಣ ಶೃಂಗಾರವಾಗಬೇಕು ಅಂತ ಹೇಳಿ ಒಂದು ಕಡೆಗೆ ಸುಮಂತ್ರನನ್ನು ಕೊಟ್ಟು ಕಳಿಸಿದ. ರಾಮ ಸೀತೆಯರನ್ನು ಸಿದ್ಧ ಮಾಡುವುದಕ್ಕಾಗಿ ವಸಿಷ್ಠರನ್ನು ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ. ಆಗ ಎಲ್ಲರೂ ಚಂದಾಗಿ ಮಾತನಾಡ್ತಾ ಇದ್ದಾರೆ. ವೈಭವದಿಂದ ಹರಟೆಗಳು, ಒಳ್ಳೆ ಮಾತುಗಳೇ ಕಿವಿಗೆ ಕೇಳಿ ಬರ್ತಾ ಇದೆ. ಎಲ್ಲಿ ನೋಡಿದಲ್ಲಿ ಶೃಂಗಾರ, ಒಳ್ಳೆ ಮಾತುಗಳು. ರಾಮರಾಜನಾದ ರಾಮ 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 ರಾಮ. ಅಷ್ಟು ಸಂಭ್ರಮದ ಹಬ್ಬದ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಹಬ್ಬದ ವಾತಾವರಣ ಅಂತಂದ್ರೆ ಇಲ್ಲಿ ಯಾರು ಹಿರಿಯರಿದ್ದೀರಿ, ಆ ಹಿರಿಯರಷ್ಟೇ ಹಬ್ಬದ ವಾತಾವರಣವನ್ನು ಎಂಜಾಯ್ ಮಾಡಿದವರು. ಇವತ್ತು ನಮ್ಮ ಮನೆ ಹಬ್ಬಗಳು ಅಂತಂದ್ರೆ ಏನ್ ಇರಂಗೇ ಇಲ್ಲ ಅಲ್ಲಿ. ಹೋಳಿ ಬಂದ್ರು ಟುಸ್ ಬುಸ್, ದೀಪಾವಳಿ ಬಂದ್ರು ಟುಸ್ ಬುಸ್, ಗಣಪತಿ ಬಂದ್ರು ಏನೂ ಇಲ್ಲೇ ಇಲ್ಲ, ಯುಗಾದಿ ಬಂದ್ರು ಏನೂ ಇಲ್ಲೇ ಇಲ್ಲ. ಅದ್ರೊಳಗ ಆ ಒಂದು ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಒಂದು ಆತ್ಮೀಯತ ಸಂಬಂಧ, ಅದೊಂದು 100 ಜನ ಸೇರೋದು, ಕುಟುಂಬ ಸೇರಿಕೊಳ್ಳೋದು, ಅದೊಂದು ಮೊಹಲ್ಲೆ ಭಾರಿ ಕ್ರಿಯೇಟ್ ಆಗಿರ್ತಿತ್ತು. ಅದನ್ನು ಹಿರಿಯರಿಂದ ಕೇಳಬೇಕೆ ಹೊರತು ಇವತ್ತು ನಾವು ಆನಂದವನ್ನು ಅನುಭವಿಸ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಅಂತ ಈಗಿನ ಹುಡುಗರಿಗೆ ಏನಾದ್ರೂ ಹೇಳಿದ್ರೆ, ನಮ್ಮ ಹಬ್ಬ ಹೇಗೆ ಸಪ್ಪಾಗಿ ನಡೆದಿತ್ತು ಹಾಗೆ ಸಪ್ಪಾಗಿತ್ತು ಅಂತ ತಿಳಿತಾರೆ. ಈಗಿನ ಹುಡುಗರಿಗೆ ಹೇಳಬೇಕು IPL ವಾತಾವರಣ ಅಂತ ಹೇಳಿ, ಅದರ ಸಡಗರನೆ. ಹಾಗಾಗಿ ಇಲ್ಲಿ ಅನೇಕರು ಬಂದಿಲ್ಲ. ರಾಮಾಯಣಕ್ಕಿಂತ IPL ಬಹಳ ಸ್ವಲ್ಪ ಕ್ರೇಜ್ ಇರುತ್ತೆ. ಹಾಗಾಗಿ ಎಲ್ಲ ನಡೀತಾ ಇದೆ. ಇಷ್ಟು ನಡೀತಾ ಇರುವಾಗ ಈಚೆ ದೊಡ್ಡದಾದ ಪ್ರಾಸಾದ, ದೊಡ್ಡ ಬಿಲ್ಡಿಂಗ್, ರಾಜನ ಮನೆ. ಅದರ ಮೇಲೆ ಪಾಂಟೋಣಿಗೆ ಹತ್ತಿ ಏರಬೇಕು. ಮೊದಲನೇ ಪ್ರಾಸಾದ, ಮೇಲೆ 2ನೇ, 2nd ಫ್ಲೋರು, 3rd ಫ್ಲೋರು, ಹೀಗೆಲ್ಲ ದೊಡ್ಡದು ಕಟ್ಟಿದೆ. ಅಲ್ಲಿ ಒಂದು ಹೊಟ್ಟದ ಮೇಲೆ ಹೋಗಿ ಹಿಂಗೆ ಏರ್ ನೋಡ್ಲಿಕ್ಕತ್ತ, ಏನ್ ನಿರ್ಮಾಣ ಮಾಡ್ಲಿಕ್ಕತ್ತಾರ, ಯಾಕೆ ಇಷ್ಟೆಲ್ಲ ಊರಿನ ಶೃಂಗಾರ ನಡೀತಾ ಇದೆ ಅಂತ ಕಣ್ಣ ಹಾಕಿ ನೋಡ್ತಾ ಇದೆ. ಏನ್ ಕಾಣಿಸವಲ್ತದ, ಗಿಡ್ಡದು ಏನು ಕಾಣಿಸವಲ್ತು. ಏನ್ ನಡೆದ ಅಂತ ಅಕ್ಕಪಕ್ಕದವ್ರಿಗೆ ಕೇಳಿಕತ್ತಾರ, ಏನ್ ನಡೀತಾ ಇದೆ. ಎಲ್ಲಿ ನೋಡಿದಲ್ಲಿ ಬಂಗಾರ ಬೆಳ್ಳಿ ಬ್ರಾಹ್ಮಣರು ಓಡಾಡ್ತಾ ಇದ್ದಾರೆ, ಕೈಯೊಳಗೆಲ್ಲ ದಾನ ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಇಡೀ ಊರು ಶೃಂಗಾರವಾಗ್ತಾ ಇದೆ, ಪಟ್ಟಣ ಕಟ್ಟುತ್ತಾ ಇದ್ದಾರೆ. ಏನ್ ನಡೀತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲಲ್ಲ, ಏನ್ ನಡೀತಾ ಇದೆ ಅಂತ ಪಕ್ಕದ ದಾಸಿಗೆ ಕೇಳಿ. ಅದು ಯಾವುದು? 1 get 1 free. ಈ ಫ್ರೀ ಬಂದದ್ದು ಏನಿರ್ತದ ಅದು ದರಿದ್ರ ಇರ್ತದೆ. ಫ್ರೀಗೆ ಎಂದು ಮರಳಾಗಬಾರದು. ಫ್ರೀಗೆ ಮರಳಾದಕ್ಕೆ ಇವತ್ತಿಂದ ಎಲ್ಲ ಬಿಸಿ ಶುರುವಾಗ್ಯದಲ್ಲ. ಎಂದಿಗೂ ಫ್ರೀಗೆ ಬಲಿ ಬೀಳಬಾರದು. ಗಾಂಧಾರಿಯ ಜೊತೆಗೆ ಫ್ರೀ ಬಂತು. ಯಾವುದು? ಏನಿದ್ದ ಶಕುನಿ ಹಾಗೇ ಇದ್ದ. ಕೈಕೇಯಿ ಜೊತೆಗೆ ಒಂದು ಫ್ರೀ ಬಂತು. ಅದು ಯಾವುದು? ಮಂಥರ. ಎಂದಿಗೂ ಈ ಒಂದು ಅಂಗಿ ಜೊತೆಗೆ ಇನ್ನೊಂದು ಅಂಗಿ ಫ್ರೀ ಕೊಟ್ಟಾರಂತಂದ್ರೆ ಅಲ್ಲೇನೋ ಗದ್ದ ಇದೆ ಅಂತ ಅರ್ಥ. ಯಾಕೆ 600 ರೂಪಾಯಿ ಅವನೇ ಕ್ಲಾಸ್ ಮಾಡ್ಕೋತಾನೆ. ಏನೋ ಗದ್ದಲ ಇದೆ, ಒಟ್ಟಿಗೆ ಗಡ್ಬಡ್ ಅಂತೂ ಇದ್ದೇ ಇದೆ.
ಸೊ ಹಾಗಾಗಿ ಎಂದಿಗೂ ಫ್ರೀಗೆ ಮರಳಾದ ಅಂತಂದರೆ ಅವನ ವಿನಾಶ ಹತ್ತಿರವಿದೆ ಅಂತ ಅರ್ಥ. ಹತ್ತಿರವಿದೆ ಅಂತ ಅರ್ಥ. ಅವನಿಗೆ ಬಿಸಿ ತಟ್ಟುವುದಿದೆ ಅಂತ ಅರ್ಥ. ಹಾಗಾಗಿ ಆ ಗಿಡ್ಡದು ಯಾವುದು ಅಂತಂದ್ರೆ ಅದು ಮಂಥರೆ. ಆ ಮಂಥರೆ ಏನಾಗಿದೆ ಅಂತಂದ್ರೆ ಡೂಬು ಬಾಗಿ ಬಿಟ್ಟಿದ್ದಾಳೆ, ಏನ್ ಕಾಣಿಸೋದಿಲ್ಲ. ಅದರೊಳಗೆ ದೊಡ್ಡ ದೊಡ್ಡ ಕಂಪೌಂಡ್ಗಳು, ಅದ್ರ ಮೇಲೆ ಅದ್ರ ಹೊರಗಿಂದ ಹೊರಗೆ ನೋಡಬೇಕು, ಅಲ್ಲೆಲ್ಲ ಶೃಂಗಾರ, ಅಲ್ಲೆಲ್ಲ ಕತ್ತಲು ನಡೀತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಹೀಗೆ ಮಾರಿ ಮಾಡಿ ನೋಡ್ತಾಳೆ, ಕಾಣಿಸ್ತಾ ಇಲ್ಲ. ಕೊನೆಗೆ ಜೊತೆಗೆ ಇದ್ದ ದಾಸಿಗಳಿಗೆ ಕೇಳಿತ್ತು, ಏನ್ ನಡೀತಾ ಇದೆ? ಏನಿಲ್ಲ, ಹುಚ್ಚಿ ನಿನಗೆ ಗೊತ್ತಿಲ್ಲೇನೋ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ ದಶರಥ ಮಹಾರಾಜ, ನಾಳೆಯ ದಿನವೇ ಇದೆ ಅಂತ ಹೇಳಿದರೆ ಆ ವಯಸ್ಸಾದ ಮುದುಕಿ ಗಿಡ್ಡದು ಬೆನ್ನು ಸರಿ ಇಲ್ಲ, ಟೊಂಕ ಸರಿ ಇಲ್ಲ, ದೊಡಬಡಿಸ್ಕೋತ ಸೀರೆ ಸರಿ ಮಾಡ್ಕೋತ ಓಡ್ತದ. 1 ಫ್ಲೋರ್ ಇಳಿತು, 2 ಫ್ಲೋರ್ ಇಳಿತು, ಕೆಳಗೆ ಬಂತು, ಗ್ರೌಂಡ್ ಫ್ಲೋರಿಗೆ ಬಂತು. 1 ಪ್ರಾಸಾದ, 2 ಪ್ರಾಸಾದ, 3 ಪ್ರಾಸಾದ, ರೂಮ್ಗಳನ್ನು ದಾಟಿ ಹೋಗಿ ಒಂದು ಬೆಡ್ರೂಮ್ ದೊಳಗೆ ಕೈ ಮಲಗಿದ್ದಾಳೆ. ಹೋಗಿ ದಡ ಎಬ್ಬಿಸ್ತಾಳೆ, ಕೈ ಹೇಳು ಮಹಾರಾಣಿ ಹೇಳು. ಕೆಲಸ ಕೆಡಿಸುವವರಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಇಮಿಡಿಯೇಟ್ ಫೋನ್ ಮಾಡ್ತಾರೆ, ಇಮಿಡಿಯೇಟ್ ಮೆಸೇಜ್ ಮಾಡ್ತಾರೆ, ಏನು ಮಾಡಿ ಆಗಿಂದ ತಕ್ಕಂತೆ ಕೆಲಸ ಫುಲ್ ಸ್ಟಾಪ್. ಹಾಗೆ ಓಡ್ತಾಳೆ, ಓಡಿ ಚಾದರ್ ಹೊಚ್ಕೊಂಡು ಮಲಗಿರ್ತದ. ಇವು ಅಡ್ನಾಡಿ ಟೈಮ್ನಾಗ ಮಲಗೋ ಸ್ವಲ್ಪ ಅಡ್ನಾಡಿನೇ ಇರ್ತವೆ. ಸಾಯಂಕಾಲ 4-5 ಸುಮಾರು ಆಗಿದೆ, ಅಂತ ಟೈಮ್ನಾಗ ಮಲಗಿದ್ಲ ಕೈ ಹೋಗಿ ಧಾಡಿಸಿ ಎಬ್ಸಿದ್ಲಿ. ಏನ್ ಸಂಕಟ ನಿಂದು? ಯಾಕೆ ಎಬ್ಬಿಸಿದಿ? ಆರಾಮ್ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಲ್ಲ, ಏನಾಯ್ತು ಹೇಳು? ಏನೇನು ಹುಚ್ಚಿ, ನಿನಗೆ ಬುದ್ಧಿ ಇಲ್ಲ, ಮೂರ್ಖ ಇದ್ದಿ. ಜಗತ್ತಿನೊಳಗೆ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ ನಿನಗೆ ಗೊತ್ತಾಗ್ತಾ ಇಲ್ಲ. ಜಾರರನ್ನು ತಿಳ್ಕೊಂಡಿಲ್ಲ, ಚಾರರನ್ನು ಇಟ್ಕೊಂಡಿಲ್ಲ, ಸರಿಯಾಗಿ ತಿಳ್ಕೊಂಡಿಲ್ಲ. ಹಾಳಾಗಿ ಹೋಗಿ ನಿನ್ನ ನಾಶ ಹತ್ರ ಬಂದದ ಅಂತ ಬೈತಾಳೆ, ಚೆನ್ನಾಗಿ ಬೈತು. ಕೈ ಗಾಬರಿಯಾಗಿ ನಿಂತಾಳೆ. ಸ್ವಲ್ಪ ಮಾತಾಡಿಕ್ ಬಿಟ್ಬಿಡು ಫಸ್ಟ್. ಅವು ನಿಲ್ಲಿಸಿದ್ರೆ ನಿಲ್ಲಂಗೆ ಇಲ್ಲ. ತಮ್ಮ ತಲೆ ಏನಿರ್ತದ ಅದನ್ನ ಹೇಳಿದ ಮೇಲೇನೆ ನಿಲ್ಲಿಸೋರು. ಹಾಗಾಗಿ ರಾಮ ಯಾರು ಕೈ ಸುಮ್ಮನೆ ನಿಂತಲ, ಆಯ್ತು ಹೇಳಿ. ಅವರು ಬೇಕಾದವರಾಗಿರ್ತಾರೆ. ತಪ್ಪಿ ಅವ್ರ ಮಾತು ನಿಲ್ಲಿಸಿಬಿಟ್ರೆ ಈ ವಿಷಯ ನಾಳೆ ತಂದು ಕೊಡಂಗಿಲ್ಲ ಸುದ್ದಿ. ಮತ್ತೆ ನಾಳೆಯ ದಿನ ಅವ್ರು ಸುದ್ದಿ ತಂದು ಕೊಡಬೇಕು ಅಂತಂದ್ರೆ ಇವತ್ತು ಅನಿವಾರ್ಯವಾಗಿ ಅವ್ರು ಎಷ್ಟು ತಲೆ ಕೊಡಿದ್ರು ಕೊರಿಸಿಕೊಳ್ಳೇಬೇಕದು. ಹಾಗಾಗಿ ನಿಂತು ಹೇಳಂತ ನಿಂತು ಚೆನ್ನಾಗಿ ಬೈದ್ಲು, ಬಹಳಷ್ಟು ಹೇಳಿದ್ಮೇಲೆ ಏನಾಯ್ತು, ಯಾಕಿಷ್ಟ ಆಕ್ರೋಶ, ಏನ್ ಅನ್ಯಾಯ ಆಗಿದೆ, ಏನ್ ಮೋಸ ಆಗಿದೆ ಅಲ್ಲಿ ನಿನ್ಗೆ ತಿಳಿಯಂಗಿಲ್ಲ. ರಾಮನಿಗೆ ಪಟ್ಟ ಕಟ್ತಾ ಇದ್ದಾನೆ ದಶರಥ ಮಹಾರಾಜ ಅಂತ ಹೇಳಿದರೆ ಮಲಗಿದ ಕೌಸಲ್ಯ ಉತ್ಸಾಹದಿಂದ ಜಿಗಿದು ಕೊಡ್ತಾಳೆ. ಇನ್ನೊಮ್ಮೆ ನಾಳೆಯ ದಿನ ಪುಷ್ಯ ನಕ್ಷತ್ರದೊಳಗೆ ರಾಮನಿಗೆ ಪಟ್ಟಾಭಿಷೇಕವಿದೆ. ಎಂತ ಸಂತೋಷದ ಸುದ್ದಿ ಹೇಳ್ತಾ ಇದೆಯಲ್ಲಿ, ಅದಕ್ಕಿಷ್ಟೇ ಯಾಕೆ ಬೈಬೇಕು, ನೀನು ಆಕ್ರೋಶ ಮಾಡಿಕೊಳ್ತಾ ಇದೀಯ ಅಂತ ಹೇಳಿ ಬೆಲೆ ಬಾಳುವ ವಜ್ರದ ಸರವನ್ನು ಅವಳಿಗೆ ಮಂಥರೆಗೆ ಹಾಕ್ತಾಳೆ. ಬಲೆ ಬೇಷ್, ರಾಮನಿಗೆ ಪಟ್ಟ ಅಂತಂದ್ರೆ ಇನ್ನೇನು ವೈಭವ ಇದೆ ಜಗತ್ತಿನೊಳಗೆ. ಇದು ರಾಮನ ವ್ಯಕ್ತಿತ್ವ, ಇದು ರಾಮನ ಗುಣವಂತಿಕೆ. ಇದು ತನ್ನ ವಿರೋಧವನ್ನು ಮಾಡುವ ವ್ಯಕ್ತಿಯ ಬಾಯಿಯೊಳಗೂ ಕೂಡ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳು ಬರುವ ಹಾಗೆ ಮಾಡ್ತಾನೆ ರಾಮ. ರಾಮಂ ಸ್ಥಾಪಯತ ರಾಜ್ಯ ಸಾನುಬಂಧ ಹತಾಖ್ಯಸಿ. ಹುಚ್ಚಿ, ನಿನಗೆ ಬುದ್ಧಿ ಇಲ್ಲ. ರಾಮನಿಗೆ ಪಟ್ಟ ಕಟ್ಟಿತು ಅಂತಂದ್ರೆ ಕೌಸಲ್ಯ ಎದ್ದಳು. ಕೌಸಲ್ಯ ಎದ್ದದ ನೀನು ಮನೆಗೆ ಹೋದಿ, ಭರತ ಮನೆಗೆ ಹೋದ, ಮೂಲೆ ಗುಂಪಾದರು. ಸ್ತ್ರೀಯರನ್ನು ಕೆರಳಿಸಬೇಕು ಅಂತಂದ್ರೆ ಇನ್ನೊಬ್ಬ ಸ್ತ್ರೀಯನ್ನು ಹೊಗಳಿ ಬಿಟ್ರೆ ಸಾಕು, ಆ ಸ್ತ್ರೀ ಈ ಸ್ಟ್ರಾಟಜಿ ದುಷ್ಟರಲ್ಲಿ ಬಹಳ ಇರುತ್ತೆ. ಮಂಥರೆ ಹೇಳ್ತಾಳೆ, ಅದರೊಳಗೂ ಬೇರೆ ಹೆಣ್ಣಲ್ಲ ಕೌಸಲ್ಯ, ಸವತಿ ಇದ್ದಾಳೆ, ಇನ್ನೂ ಭಾರಿ ಡೇಂಜರ್ ಅದು. ಹಾಗಾಗಿ ಎಬ್ಬಿಸ್ತಾಳೆ. ಏನಂತೆ, ಇವತ್ತು ರಾಮನಿಗೆ ಪಟ್ಟ ಅಂತೇಳಿ ಖುಷಿ ಪಡ್ತಾ ಇದ್ದಿ ಹುಚ್ಚಿ, ನಿನಗೆ ಬುದ್ಧಿ ಇಲ್ಲ. ಇವತ್ತು ರಾಮನಿಗೆ ಪಟ್ಟವಾಯ್ತು ಅಂತಂದ್ರೆ ನಾಳೆ ರಾಜಮಾತೆ ಯಾರಾದ್ಲು?
ಕೌಸಲ್ಯ ಆದ್ಲು. ಕೌಸಲ್ಯ ರಾಜಮಾತೆ ಆದ ನಿಂದೇನು ಉಳಿತು? ಭರತಂದೇನು ಉಳಿತು? ನೋಡು, ಭರತ ಇಲ್ಲದಿರುವಾಗಲೇನೆ ಪಟ್ಟಾಭಿಷೇಕ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ವಿಚಾರ ಮಾಡು ನೀನು. ಬಿಟ್ಲು ಬಾಣ ಕತ್ತಲದೊಳಗೆ. ಆಗ ಈ ತರಹದ ವಿಚಾರವನ್ನು ಆ ಮಂಥರೆ ಯಾಕೆ ಮಾಡಿದ್ಲು ಅಂತ ಕೇಳಿದಾಗ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಒಂದು ಸುಂದರವಾದ ಮಾತನ್ನು ನಿರ್ಣಯವನ್ನು ಕೊಡ್ತಾರೆ. ಅದು ಏನು ಅಂತಂದ್ರೆ, ಮಂಥರೆ ಹಿಂದಿನ ಜನ್ಮದೊಳಗೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾಳೆ, ಸುದೀರ್ಘವಾದ ತಪಸ್ಸು ಮಾಡ್ತಾಳೆ. ಇವಳು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಅಮೃತ ಮಥನ ಮಾಡುವಾಗ ಹುಟ್ಟಿದ್ದು. ಒಂದರ್ಥದೊಳಗೆ ಧನ್ವಂತರಿ ಲಕ್ಷ್ಮೀ ದೇವಿಯ ತಂಗಿ, ಅಕ್ಕ. ಈ ಅಲಕ್ಷ್ಮಿ ಏನಿದ್ದಾಳೆ, ಲಕ್ಷ್ಮೀ ದೇವಿಯ ಅಕ್ಕ ಮೊದಲಿಗೆ ಹುಟ್ಟಿದ್ದು. ಅವಳು ಭಾರೀ ತಪಸ್ಸು ಮಾಡಿ ಅಪ್ಸರಾಸ್ತ್ರೀ ಆಗ್ತಾಳೆ. ಕಥಮಪಿ ತಥೈವ ಅಪ್ಸರತ್ವಂ ಪ್ರಯಾತ. ಈಗ ಅವಳಿಗೆ ಅನ್ನ ತಮಸ್ಸಿ ಕಳಿಸ್ಬೇಕು. ಅವಳು ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾಳೆ, ಸ್ವಾಮಿ, ನಾನು ಬರೀ ಅಪ್ಸರಾಸ್ತ್ರೀ ಆದ್ರಲ್ಲ, ನನಗೆ ಮೋಕ್ಷ, ನನಗೆ ಬೇಕಾದ ಯೋಗ್ಯವಾದ ಗತಿ ನನಗೆ ಆಗಬೇಕು, ಒಳ್ಳೆ ಗತಿ ಸಿಗಬೇಕು. ಆಗ ಬ್ರಹ್ಮದೇವರು ಹೇಳ್ತಾರೆ, ಬಹಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡ್ತಾರೆ. ಏನು ಅಂತಂದ್ರೆ, ರಾಮನಿಗೆ ಪಟ್ಟಾಭಿಷೇಕವಾಗುವಾಗ ಆ ರಾಮನ ಪಟ್ಟಾಭಿಷೇಕವನ್ನು ನೀನು ಕೆಡಿಸಿ ಹಾಕು, ನಿನಗೆ ಯೋಗ್ಯವಾದ ಗತಿ ಆಗತ್ತೆ ಅಂತ ಹೇಳಿ ಬ್ರಹ್ಮದೇವರ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಹಾಗಾಗಿ ಆ ಅಲಕ್ಷ್ಮಿಯೇ ಇಲ್ಲಿ ಏನಾಗಿ ಬಂದಿದ್ದಾಳೆ? ಮಂಥರೆಯಾಗಿ ಬಂದಿದ್ದಾಳೆ. ಆ ಮಂಥರೆ ರಾಮನ ಪಟ್ಟವನ್ನು ಕೆಡಿಸಬೇಕು, ರಾಮನ ರಾಜ್ಯವನ್ನು ಕೆಡಿಸಬೇಕು ಅಂತ ಹಠ ಹಿಡಿದು ಕೆಡಿಸ್ತಾಳೆ. ಯಾಕೆ ಅಂತಂದ್ರೆ ಅವಳಿಗೆ ಯೋಗ್ಯವಾದ ಗತಿ ಯಾವುದು? ಅನ್ನಂತಮಸ್ಸು. ಆ ದೊಡ್ಡದಾದ ಅನ್ನಂತಮಸ್ಸು ಆಗಬೇಕು ಅಂತಂದ್ರೆ ಇಂಥ ದೊಡ್ಡವಾದ ದುಷ್ಟ ಕಾರ್ಯಗಳು ಆಗಬೇಕು. ಅದಕ್ಕಾಗಿ ಮಂಥರೆ ಎನ್ನುವಂತ ಒಂದು ದುಷ್ಟ ರಾಕ್ಷಸಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ರು ಬ್ರಹ್ಮದೇವರು. ಆ ಮಂಥರೆ ಬಂದು ಕೈಕೇಯಿಯ ಮೈಂಡ್ ವಾಶ್ ಮಾಡ್ತಾ ಇದ್ದಾಳೆ. ಹೇಗೆ ಕೈಕೇಯಿಯ ಮನಸ್ಸನ್ನು ಹಿಗ್ಗಿದ ಕೈಕೇಯಿ ವಜ್ರದ ರಾಮನಿಗೆ ಪಟ್ಟಾಭಿಷೇಕ ಅಂತ ತಿಳಿದಾಗ ವಜ್ರದ ಹಾರವನ್ನು ಕೊಟ್ಟು ಸಂತೋಷವನ್ನು ವ್ಯಕ್ತಪಡಿಸಿದ ಕೈಕೇಯಿಯನ್ನು ಮನಸ್ಸನ್ನು ಹೇಗೆ ಬದಲು ಮಾಡ್ತಾಳೆ, ಬದಲು ಮಾಡುವ ಶಕ್ತಿ ಮತ್ತೊಂದು ಹೆಣ್ಣಾದ ಮಂಥರೆಗೆ ಹೇಗಿತ್ತು, ಅದರದ್ದೆಲ್ಲ ವಿವರಣೆ ನಾಳೆಯ ದಿನ ಬರ್ತದೆ. ಕೇಳುವ, ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತೇ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ. ಶ್ರೀರಾಮ ರಾಮ ರಾಮೇತಿ. ಚೆನ್ನಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾದ ಗನ್ನಾಥೋ ಮಾಧವೋ ಭಕ್ತ